ನೋಡಿ, ನಾನೊಬ್ಬ ಗುಪ್ತಚಾರಿ. ನನಗೆ IBMಲ್ಲಿ ಅಸೈನ್ಮೆಂಟ್ ಕೊಟ್ಟರು, ಫೋರೆನ್ಸಿಕ್ಸ್ ಡ್ಯೂ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ ಪ್ಲಸ್ IT ಮ್ಯಾನೇಜ್ಮೆಂಟ್, IT ಗವರ್ನೆನ್ಸ್. ಇಲ್ಲಿ ಆರ್ಟೆಕ್ ಇನ್ಫೋಸಿಸ್ಟಮ್ ಅನ್ನೋ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಯಲ್ಲಿ ಇತಿ ಸಿಂಗ್ ಅನ್ನೋ ರೆಕ್ರೂಟರ್ ಇದ್ಲು. ನಾವಿಬ್ಬರು ITC ಡೇಟಾ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದೆ. CBI ಅಸೈನ್ಮೆಂಟ್ ಮೇಲೆ ಹೋಗಿದ್ದೆ. ITC ಅವರು ಸಿಗರೆಟ್ ಪ್ರಿಂಟ್ಸು, ಪೇಪರ್ ಪ್ರಿಂಟ್ಸು, ಲೋಗೋ ಎಲ್ಲ ಸಪ್ಲೈ ಮಾಡಿ ಡ್ಯೂಪ್ಲಿಕೇಟ್ ಸಿಗರೆಟ್ಸ್ ವಿತ್ ಅಡಲ್ಟ್ರೇಟೆಡ್ ಡ್ರಗ್ಸ್ನ ಮಿಕ್ಸ್ ಮಾಡಿ ಮಾಡ್ತಾಯಿದ್ರು. ಈ ಡೇಟಾ ತೊಗೊಂಬರ್ಬೇಕಾಗಿತ್ತು. ಇವರೇ ಆಫರ್ ಮಾಡಿ 3,60,000 ಪರ್ ಆ್ಯನಮ್ ಆಪ್ಷನ್ ಕೊಟ್ಟರು. ನನಗೆ ಇನ್ವೆಸ್ಟರ್ ಸಮ್ಮಿಟಿಂದ ಬ್ರಿಟಿಷ್ ಗುಪ್ತಚಾರ ಮಾತಾಡಿ ಈ ಥರ ಡೀಟೇಲ್ಸ್ ಕಳಿಸಿದ್ರು. ನಿಮ್ಮ ಹತ್ರ ಬಂದರೆ ಪೊಲೀಸ್ ಸ್ಟೇಷನಲ್ಲಿ ನೀವು ಮಾತು ಕೂಡ ಆಡೋದಿಲ್ಲ, ನೀವು ಕೆಲಸನೂ ಮಾಡೋದಿಲ್ಲ. ಕೋಟಿಗಟ್ಟಲೆ $1 ಬಿಲಿಯನ್ ಹೊಡ್ಕೊಂಡು ಹೋಗಿದ್ದಾರೆ. ಆರ್ಟೆಕ್ ಇನ್ಫೋಸಿಸ್ಟಮ್ಸ್ ಅನ್ನೋ ಸಂಸ್ಥೆ ಬರೀ ಕೋರಮಂಗಲಲ್ಲಿತ್ತು ಅಷ್ಟೇ. ಇವಾಗ ಅದು ಅಮೇರಿಕಲ್ಲೂ ಇದೆ. ಇಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡ್ರು. ನಾನು ಆಲ್ರೆಡಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಟ್ಟಿದ್ದೀನಿ ರೆಡ್ಡಿ ಅವ್ರಿಗೆ, ಪ್ರಿಂಟೆಡ್ ಕಾಪಿ. ಈ ಕಂಪ್ಲೇಂಟ್ ಜೊತೆ ಸಾಫ್ಟ್ ಕಾಪಿ ಕೂಡ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಆಡ್ಗೋಡಿ ಸ್ಟೇಷನ್ ಲಿಮಿಟಲ್ಲಿದ್ದ ಆಶೀಶ್ ತ್ಯಾಗಿ, ಈ ವ್ಯಕ್ತಿ ಈಗ ಆಸ್ಟ್ರೇಲಿಯಲ್ಲಿ ಇರ್ತಾನೆ. ನಾನು ಕೆಲಸ ಮಾಡುವಾಗ ಇಲ್ಲಿದ್ದ ಕೆಲವು ಕ್ರಿಮಿನಲ್ಸು, ಕಿರಣ್ ಪ್ರಭಾಕರ್, ಪವನ್, ಅದಕ್ಕೆ ಐ ವಿಟ್ನೆಸ್ ಸಗೀರ್ ಬೇಗ್ ಅನ್ನೋ ಒಂದು ವ್ಯಕ್ತಿ ಇದ್ದಾನೆ, ಮತ್ತು ಶಶಿಕಿರಣ್ ಡಿ, ಅಭಿಷೇಕ್ ಪಾಠಕ್ ನನ್ನ ಜೊತೆ ಕೆಲಸ ಮಾಡೋನು. ಹಿ ಈಸ್ ಮೈ ಕೊಲೀಗ್. ಅವನಿವಾಗ ಆ್ಯರಿಝೋನಾ ಫೀನಿಕ್ಸಲ್ಲಿ ಇರ್ತಾನೆ. ಇವರೇನು ಮಾಡಿದ್ದಾರೆ, ನಾನು ಕೆಲಸದಲ್ಲಿರುವಾಗ ಇವಳು ರಮ್ಯಾ ನಾಗರಾಜಯ್ಯ ನನ್ನ ಗರ್ಲ್ ಫ್ರೆಂಡು, ಇವನು ಡಾಕ್ಟರ್ ನಾಣಯ್ಯ ನನಗೆ ಗಾಂಜಾ ಸೇರಿಸೋದು. ನಮಗೆ ತಗೊಳ್ಳೋಕ್ಕೂ ಭಯ. ಹೋಗಿ ಇವ್ರ ಆರ್ಮಿ ಅವನೊಬ್ಬ ಹೋಗಿ ತಗೊಂಡು ಬರ್ತಾನೆ ಎಲ್ಲೋ ದೂರದಿಂದ, ವಿನಾಯಕ ಥಿಯೇಟರ್ ಮಾರ್ಕೆಟ್ ಹತ್ರದಿಂದ. ಕೆಲಸ ಮುಗಿಸ್ಕೊಂಡು ಬಂದಮೇಲೆ NGVಯಲ್ಲಿ ಓಪನಾಗಿ ಗಾಂಜಾ ಸೇರಿಸ್ತಾರೆ. ಆವಾಗೆಲ್ಲ ಈ NGVಲಿ ಬರೀ ಇದೇ ಕೆಲಸ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸು, ಜಡ್ಜ್ ಮಕ್ಕಳು, ಹೆಣ್ಮಕ್ಳದ್ದೆಲ್ಲ ವೀಡಿಯೋ ಮಾಡೋದು, ಸೆಕ್ಸ್ ವೀಡಿಯೋ ಮಾಡೋದು, ಟ್ರ್ಯಾಪ್ ಮಾಡಿ ಮ್ಯಾಜಿಸ್ಟ್ರೇಟ್ನ, ಜಡ್ಜಸ್ನ ಬ್ಲ್ಯಾಕ್ ಮೇಲ್ ಮಾಡಿ ಜಡ್ಜ್ಮೆಂಟ್ ತಗೊಳ್ಳೋದು. ಇದರಲ್ಲಿ ಶ್ರೀನಿವಾಸ್ ರೆಡ್ಡಿ, ಕಿರಣ್ ಪ್ರಭಾಕರ್, ಸುನೀಲ್ ಬಂದು ಅವ್ರ ಅಣ್ಣ ಜರ್ಮನಿಯಲ್ಲಿ ಇರ್ತಾನೆ. ಕಿರಣ್ ಪ್ರಭಾಕರ್ ಅವ್ರ ತಂದೆ ಫರ್ಟಿಲೈಸರ್ಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಆ್ಯಕ್ಟಲ್ಲಿ ಅನ್ವಾಂಟೆಡ್ ಕೆಮಿಕಲ್ಸ್ ಎಲ್ಲ ಇಂಡ್ಯೂಸ್ ಮಾಡ್ತಿದ್ರು. ಅದಕ್ಕೋಸ್ಕರ ಇವ್ರಿಗೆ ಬ್ಲ್ಯಾಕ್ ಮನಿ ಕೊಡ್ತಿದ್ರು. ಇವ್ರ ಮಕ್ಕಳಿಗೆ ಹೊರಗಡೆ ಜಾಬು, ಇವ್ರ ದೊಡ್ಡಣ್ಣನಿಗೆ ಆಸ್ಟ್ರೇಲಿಯಲ್ಲಿ ಕೆಲಸ. ಇವರೇನು ಮಾಡಿದ್ರು, ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬಂದಾಗ ನಾನು ಫೋರೆನ್ಸಿಕ್ಸ್ ಎಕ್ಸ್ಪರ್ಟ್. ಆವಾಗ 10 ವರ್ಷ 20 ವರ್ಷ ಹಿಂದೆ ಆಗಿರೋ ಘಟನೆಗಳನ್ನ ರೀಕನ್ಸ್ಟ್ರಕ್ಟ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಕೊಡಬೇಕು. ಅಲ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರೆದು ಸತೀಶ್ ಯಾದವ್ ಅನ್ನೋ ಒಬ್ಬ ವ್ಯಕ್ತಿ, ಈಸ್ ವೆಲ್ ಕನೆಕ್ಟೆಡ್ ವಿತ್ ಮುತ್ತಪರೈ ಗ್ಯಾಂಗ್. ಅವನು ಆನಂದ್ ಸ್ವಾಮಿ ಅನ್ನೋ ಈಜಿಪುರ ಜುಡಿಸ್ಟಿಕ್ಷನಲ್ಲಿರೋ, ವಿವೇಕ್ ನಗರ್ ಜುಡಿಸ್ಟಿಕ್ಷನಲ್ಲಿರೋ ಸ್ಟೇಷನಲ್ಲಿ ಇರ್ತಾನೆ. ಇವರೆಲ್ಲರೂ ಸೇರ್ಕೊಂಡು ನನಗೆ ಗಾಂಜಾ ಸೇದಿಸ್ತಾರೆ. ಅದಾದಮೇಲೆ ಈ ಹುಡುಗಿ ರಮ್ಯಾನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಹುಡುಗಿ ಹುಚ್ಚಿ ಅಲ್ಲ, ಅವಳಿಗೆ ಕೆಮಿಕಲ್ಸ್ ಹಾಕ್ತಾರೆ. ಆ ಕೆಮಿಕಲ್ ಹಾಕಿದ್ರೆ ಹುಚ್ಚರಾಗ್ತಾರೆ. ಇಟ್ಸ್ ನಾಟ್ ಸ್ಕ್ರಿಜೋಫೀನಿಯಾ. ನನ್ನ ಹತ್ರ ಇದೆ ಆ ಕೆಮಿಕಲ್ಲು. ಒಂದು 4,000 ಕೊಟ್ಟರೆ ತರಿಸ್ಕೊಡ್ತೀನಿ, ಯು ಕ್ಯಾನ್ ಟ್ರೈ. ಸೊ ಇವ್ರು ಏನು ಮಾಡಿದ್ದಾರೆ, ಈ ಹುಡುಗಿ ನನಗೆ ಅಟ್ಯಾಚ್ ಮಾಡಿ ಹೋದರು. ನನ್ನ ಆಫೀಸಲ್ಲಿದ್ದಾಗ ಇವಳು ರೇಪ್ ಆಗಿದ್ದಾಳೆ ಅಂತ, ಹುಚ್ಚಿ ಆಗಿದ್ದಾಳೆ, ಎಲ್ಲೆಲ್ಲೋ ತಿರುಗ್ಲಾಡ್ತಿದ್ದಾಳೆ ಅಂತ ಒಂದು ಹೋಟೆಲಿಂದ ಫೋನ್ ಬರುತ್ತೆ. ಸಂಜೆ 6:30 7 ಗಂಟೆ ಇರಬೇಕು. ನನಗೆ ಡೇಟ್ ಇನ್ನೂ ಜ್ಞಾಪಕ ಇಲ್ಲ. ಆ ಕಾಲ್ ರೆಕಾರ್ಡ್ಸ್, ಪ್ರತಿಯೊಂದು ಕಾಲ್ ರೆಕಾರ್ಡ್ಸು, ಲೊಕೇಶನ್ ಹಿಸ್ಟ್ರಿ ಎಲ್ಲ ತೆಗಿಬೇಕು. You have no expertise to investigate, including the CID and CBI. I challenge you.
ನೀವು ಬರೀ ರೀಕನ್ಸ್ಟ್ರಕ್ಟ್ ಮಾಡಿ ಡ್ರಾಮಾ ಆಡಿಸ್ತೀರಾ, ಬಟ್ ನಥಿಂಗ್ ವರ್ಕ್ಸ್ ಔಟ್. ನಿಮ್ಮ ಫಿನಾನ್ಷಿಯಲ್ ಫೇವರ್ಸ್ ಆ್ಯಂಡ್ ಬೆನಿಫಿಟ್ಸ್ಗೋಸ್ಕರ ಮಾಡ್ತೀರಾ. ನೀವು ಮಾಡಿರೋ ಕೆಲಸದಿಂದ 2010 ಇವಾಗಲವರೆಗೂ ನಾನು ಜೀತದ ಥರ ಕೆಲಸ ಮಾಡ್ತಾಯಿದ್ದೀನಿ. ಐ ಆಮ್ ಎ ವಿಕ್ಟಿಮ್ ಆಫ್ ಟ್ರಾಫಿಕಿಂಗ್ ಆ್ಯಂಡ್ ಸ್ಲೇವರಿ. ಆ ಹುಡುಗಿನ ಹಿಡ್ಕೊತಾರೆ. ನಾನು ಕೆಲಸದಿಂದ ಲ್ಯಾಪ್ಟಾಪ್ ಕ್ರೆಡೆನ್ಷಿಯಲ್ಸ್ ಕೊಟ್ಟು ವಾಪಸ್ ಅಲ್ಲಿಂದ ಕೋರ್ಮಂಗ್ಲಾಗೆ ಬರ್ತೀನಿ ಸುಮಾರು 8 ಗಂಟೆ. 8 ಗಂಟೆಗೆ ಬಂದಾಗ ನನ್ನ ಹಳೆ ಒಬ್ಬ ಸ್ನೇಹಿತ ಸಗೀರ್ ಬೇಗನು ನನ್ನೊಂದು ಅಂಗಡಿ ಇಟ್ಕೊಂಡಿರ್ತಾನೆ, ವಾಲೆ ಬಳೆಗಳು ಮಾಡೋ ಅಂಗಡಿ. ಅವನು ನೋಡಿರ್ತಾನೆ. ಅವತ್ತು ನಾನು ತುಂಬ ರ್ಯಾಶಾಗಿ ಓಡಿಸ್ತಾ ಇರ್ತೀನಿ, ಎಲ್ಲರ ಹತ್ರ ಆವಾಜ್ ಹಾಕಿರ್ತೀನಿ ಎಲ್ಲೋದ್ಲು ಅವಳು ಅಂತ. ಅವತ್ತು ರಾತ್ರಿ ಅವಳು ಮಿಸ್ಸಿಂಗ್ ಆಗ್ತಾಳೆ. ರಾತ್ರಿ ಎಲ್ಲ ಅಲ್ಲಿದ್ದಿದ್ದು ಭಿಕ್ಷುಕರಿಗೆ ಅವಳು ಫೋಟೋ ಕೊಟ್ಟು ಹುಡುಕಿಸ್ತೀನಿ, ಸಿಕ್ಕೋದಿಲ್ಲ. ಹೋಗಿ ರೂಮಲ್ಲಿ ಮಲ್ಕೊಂಡಿರ್ತೀನಿ. ಮೊಬೈಲು ಅವ್ರ ಅಪ್ಪನ ಹೆಸರಲ್ಲಿದೆ, ಸಿಮ್ ಕಾರ್ಡು ಅವ್ರ ಅಪ್ಪನ ಹೆಸರಲ್ಲಿದೆ. ಅವಳ ಮೊಬೈಲು ಎಲ್ಲ ತಗೊಂಡು ಬೆಳಿಗ್ಗೆ 6:30ಗೆ ಜಗದೀಶ್ ಬಾಬು ಅನ್ನೋ ನನ್ನ ಹಳೆಯ ಫ್ರೆಂಡಿಗೆ ಫೋನ್ ಮಾಡ್ತೀನಿ. ಅವನ ಫ್ರೆಂಡ್ ನೋಡಲ್ ಆಫೀಸರ್, ಅವನ ಹೆಸರು ತ್ಯಾಗರಾಜ್ ಅನ್ನೋನಿಗೆ ಫೋನ್ ಮಾಡಿ ಅವ್ರ ಕಡೆಯಿಂದ ಫೋನ್ ಮಾಡಿಸ್ತಾನೆ ಆಫೀಸರಿಂದ. ಇನ್ನು ಅರ್ಧ ಗಂಟೆಲಿ ಅವಳು ಬಂದು ಪವನ್ ಅನ್ನೋ ಒಂದು ಶಾಪಲ್ಲಿ ಕೂತ್ಕೊಂತಾಳೆ. ಅವನ ಅಂಗಡಿ ಇಟ್ಕೊಂಡಿರ್ತಾನೆ, ಬಟ್ಟೆ ಅಂಗಡಿ. ನಾನು ಸೀದಾ ಪವನ್ ಅಂಗಡಿಗೆ ಬರ್ತೀನಿ. ಅವಳು ಅಳ್ತಾ ಇರ್ತಾಳೆ. ಅವ್ನು ದೊಡ್ಡದಾಗಿದ್ದ, ದಪ್ಪಗಿದ್ದ, ಏನೇನೋ ಹೇಳ್ತಾ ಇರ್ತಾಳೆ. ಶಿ ವಾಸ್ ರೇಪ್ ದಟ್ ನೈಟ್. ಹೇಗೆ ಹೇಳ್ತೀನಿ ಗೊತ್ತಾ? ಟ್ರಾಮಾ ಆಗಿಬಿಟ್ಟಿತ್ತು ಅವಳಿಗೆ. ಬೆಳಗ್ಗೆ 6:45ಗೆ ಕಿರಣ್ ಪ್ರಭಾಕರ್ ಅವ್ರ ರೂಮ್, ಅವ್ರ ಮನೆ 219 ಹತ್ರ ಹೋಗಿರ್ತಾಳೆ, ಇಂಜೆಕ್ಷನ್ ಕೈಯಲ್ಲಿ ಇಟ್ಕೊಂಡು. ಆಮೇಲೆ ಬರ್ತೀನಿ, ಕರ್ಕೊಂಡೋಗಿ ರೂಮಲ್ಲಿ ಕೂರಿಸ್ತೀನಿ. ಆಮೇಲೆ ಐ ಎಂಗೇಜ್ಡ್ ಇನ್ ಎನ್ ಇಂಟರ್ಕೋರ್ಸ್ ವಿತ್ ಹರ್ ಟು ಗೆಟ್ ಹರ್ ಔಟ್ ಆಫ್ ದ ಟ್ರಾಮಾ. ಸ್ಲೋಲಿ ಟ್ರಾಮಾಯಿಂದ ಆಚೆ ಬರ್ತಾಳೆ. ಒಂದು ಸ್ವಲ್ಪ ಹೀಲ್ ಆಗುತ್ತೆ. ಆಮೇಲೆ ಅವಳನ್ನ ಕರ್ಕೊಂಡು ನನ್ನ ಫ್ರೆಂಡ್ ಚೇತನ್ ಬಂಡಾಲ್ ಅನ್ನೋ ಸೆಕ್ಯೂರಿಟಿ ಆಫೀಸರ್ನ ಜೊತೆಗೆ ಹಾಕ್ಕೊಂಡು ಸ್ಪಂದನ ನರ್ಸಿಂಗ್ ಹೋಮ್ಗೆ ಹೋಗ್ತೀನಿ, ರಾಜಾಜಿನಗರ್. ಸುಮಾರು ಒಂದು 40,000 ಖರ್ಚು ಮಾಡಿ ಅವಳನ್ನ ಅಡ್ಮಿಟ್ ಮಾಡ್ತೀನಿ. ಅಡ್ಮಿಟ್ ಮಾಡಾದ್ಮೇಲೆ ಮೊಬೈಲ್ನ ಕಿರಣ್ ಪ್ರಭಾಕರ್ ತೊಗೊಂಡೋಗ್ತಾನೆ. ತೊಗೊಂಡೋಗೋಕ್ಕೆ ಮುಂಚೆ ಅರ್ಧ ಗಂಟೆಗೆ ಮುಂಚೆ ನಾನು ಮೊಬೈಲ್ ಚೆಕ್ ಮಾಡ್ತೀನಿ. ಅವಳದು ಬರೀ ಸೆಕ್ಸ್ ವೀಡಿಯೋಸ್, ಬೇರೆಯವ್ರ ಜೊತೆ ಸೆಕ್ಷುವಲ್ ಎಂಗೇಜ್ ಆಗಿರೋದು, ಬೆತ್ತಲೆ ಪಿಕ್ಚರ್ಸ್ ಇರುತ್ತೆ. ಇವನು ಫೋನ್ ತೊಗೊಂಡೋಗ್ತೀನಿ ಅಂತ ಹೇಳಿದವನು 20 ನಿಮಿಷದಲ್ಲಿ ಫೋನ್ ಕಳ್ದಾಕೊಂಡು 10 ನಿಮಿಷದಲ್ಲಿ ಫೋನ್ ಕಳ್ದಾಕೊಂಡು ಬರ್ತಾನೆ. ಇವನು ಇದೇ ಕೆಲಸ, ಬ್ಲ್ಯಾಕ್ ಮೇಲ್ ಮಾಡೋದು. ಇವನ ಗರ್ಲ್ ಫ್ರೆಂಡ್ ಸಚಿನಾ ಹೆಗ್ಗರ್ ಅವ್ರ ಅಮ್ಮ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಅವಳದು ಇದೇ ರೀತಿ ಸೆಕ್ಸ್ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು. ಇದೆಲ್ಲ ಸ್ಟ್ರಾಟಜೈಸ್ ಮಾಡೋದು, ಇಂಪ್ಲಿಮೆಂಟ್ ಮಾಡೋದು. ಇಲ್ಲೊಬ್ಬ ಕ್ರಿಮಿನಲ್ ಇದ್ದ, ಪೊಲಿಟಿಕಲ್ ಲೀಡರ್, ಕಾಂಗ್ರೆಸ್ ಪೊಲಿಟಿಕಲ್ ಲೀಡರ್ ಶಾಜಿ ಅಂತ ಹೇಳಿ, ಮತ್ತು ಶ್ರೀನಿವಾಸ್ ರೆಡ್ಡಿ. ದೀಸ್ ಟು ಆರ್ ಕನೆಕ್ಟೆಡ್ ಟು ರಾಮಲಿಂಗ ರೆಡ್ಡಿ. ಮೋನಾ ಫರ್ಹೀನ್, ಝೋಯಾ, ಪ್ರೀತಿ, ದೀಪ್ತಿ, ಇವರೆಲ್ರಿಗೂ ಇದೇ ಥರ ಬ್ಲ್ಯಾಕ್ ಮೇಲ್ ಮಾಡೋದು. ಇವಾಗ ಪ್ರೀತಿ, ಶಿ ಈಸ್ ಆಲ್ಮೋಸ್ಟ್ ಲೈಕ್ ಎ ಬ್ರಾಥಲ್. ಝೋಯಾನ ಕೂಡ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ರು ಸೆಕ್ಷುವಲಿ. ಇಲ್ಲಿ ತುಂಬ ಕೇಸ್ ಸ್ಟಡೀಸ್ ಇದೆ, ನಾನು ಜ್ಞಾಪಕ ಮಾಡ್ಕೊಂಡು ಬರ್ದಿಕ್ಕಿದ್ದೀನಿ ಒಂದು ಡೈರಿಲಿ. ಆ ಡೈರಿ ಹುಡುಕಿ ತೆಗೆದು ಹೇಳ್ತೀನಿ ಎಷ್ಟು ಜನ ವಿಕ್ಟಿಮ್ಸ್ ಇದ್ದಾರೆ ಅಂತ ಹೇಳಿ. ದೇ ಆರ್ ಸೆಕ್ಸ್ ಟ್ರಾಫಿಕಿಂಗ್ ವಿಕ್ಟಿಮ್ಸ್ ಆಪರೇಟೆಡ್ ಬೈ ತಿಲಕ್, ಓನರ್ ಆಫ್ ದಿ ಜಸ್ಟಿಸ್, ವೆಹಿಕಲ್ ನಂಬರ್ AP099991, ಬ್ಲ್ಯಾಕ್ ಕಲರ್ ಹಮ್ಮರ್. ರಮ್ಯಾ ನನ್ನ ಜೊತೆ ಇದ್ದಾಗ ಪ್ರತಿಯೊಂದು ವಿಚಾರ ಬಿಡಿಸಿ ಹೇಳ್ತಾಳೆ. ನಾಗಭೂಷಣ್ ಮ್ಯಾಡಿ ಅಲಿಯಾಸ್ ನಾಗ, ಬಿಸ್ಲರಿ, ಅವನ ಪೂರ್ತಿ ಹೆಸರು ಗೊತ್ತಿಲ್ಲ. ಇವರಿಬ್ಬರು ಇರೋದು HSR ಲೇಔಟಲ್ಲಿ. ಇವರಿಬ್ಬರು ಇವಳ ಜೊತೆ ಮುಂಚೆನೇ ಎಂಗೇಜ್ ಆಗಿ ಸೆಕ್ಸ್ ವಿಡಿಯೋ ಎಲ್ಲ ಮಾಡಿರ್ತಾರೆ. ಆ ಹಿಂಟ್ ಕೊಡೋದಿಲ್ಲ ನಾನು ನಿಮ್ಗೆ ಹೇಗೆ ಗೊತ್ತು ಇದು ಅಂತ. ವಿನಾಯಕ್ ಮತ್ತು ಅಮೂಲ್ಯ ಮತ್ತು ಉಮೇಶ್ ರೆಡ್ಡಿ, ಬೇಸ್ಡ್ ಇನ್ BTM ಲೇಔಟ್, ಕಿರಣ್ ಪ್ರಭಾಕರ್, ಇವರೆಲ್ಲರೂ ಇನ್ನೂ ತುಂಬ ಜಾಸ್ತಿ ಜನ ಜೊತೆ ಇದೇ ಕೆಲಸ. ಒಂದು ಬಿಯರ್, ಒಂದು ಬಿರಿಯಾನಿ ಕೊಟ್ಟರೆ, ಒಂದು ಸಿಗರೆಟ್ ಪ್ಯಾಕೆಟ್ ಕೊಟ್ಟರೆ, ರಮಣ್ಣನ ವ್ಯಕ್ತಿ ಜೊತೆ ಇಂಟರ್ಕೋರ್ಸ್ ಮಾಡ್ಕೊಂಡು ಬಂದಿದ್ಲು. ವೈಟ್ ಕಲರ್ BMW ಓಡಿಸ್ತಿದ್ದ, ನಂಬರ್ ಮರ್ತೋಗಿದ್ದೀನಿ.
ಈ ಥರ ಎಂಗೇಜ್ ಆಗೋದು, ಹನಿ ಟ್ರ್ಯಾಪ್ ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಳ್ಳೋದು ಈ ಹುಡುಗಿದು. ಇವ್ರದ್ದೊಂದು ಗ್ಯಾಂಗೇ ಇದೆ. ಇವನು ತಿಲಕ್ಕು ಮುಂಚೆನೇ ಟ್ರಾಫಿಕಿಂಗ್ ವಿಕ್ಟಿಮ್ ಮಾಡ್ತಾನೆ, ಮಾಡಿ ಇವಳನ್ನ ಬಿಟ್ಟು ಹನಿ ಟ್ರ್ಯಾಪ್ ಮಾಡಿ ಬೇರೆಯವ್ರ ಕೈಲಿ ಎಕ್ಸ್ಟಾರ್ಷನ್ ಮಾಡಿಸ್ತಾನೆ. ದಿಸ್ ಇಸ್ ವಾಟ್ ದೇ ಡಿಡ್ ವಿತ್ ವಿನಾಯಕ್, ಅಮೂಲ್ಯ, ಆ್ಯಂಡ್ ದರ್ ಇಸ್ ಒನ್ ಮೋರ್ ಪರ್ಸನ್ ಇನ್ ಆಸ್ಟ್ರೇಲಿಯಾ. ಅವನು ಇವಾಗ ಏರ್ಕ್ರಾಫ್ಟ್ ಓಡಿಸ್ತಿದ್ದಾನೆ, ಪೈಲಟ್. ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್. ಸೊ ಈ ಡೀಟೇಲ್ಸ್ ಎಲ್ಲ ನಾನು ರಿಪೋರ್ಟ್ ಮಾಡಿ ರೆಡಿ ಮಾಡಿಕೊಡ್ತಿದ್ದೆ. ಈ ಅಭಿಷೇಕ್ ಪಾಠಕ್ ಮತ್ತು ಆಶೀಶ್ ತ್ಯಾಗಿ ಅನ್ನೋರು ಆಡ್ಗೋಡಿ ಬೇಸ್ಡ್ ಕ್ರಿಮಿನಲ್ಸ್. ಅವನ ಹೆಸರು ಮರ್ತೋಗಿದ್ದೀನಿ. ಹಿ ರನ್ಸ್ ಏನದು ಆವಾಗ ಕೇಬಲ್ ಬಿಸ್ನೆಸ್ ರನ್ ಮಾಡ್ತಿದ್ದ. ಪ್ರಭುನೋ ಏನೋ ಗೊತ್ತಿಲ್ಲ. ಹಿ ಈಸ್ ಅ ರೌಡಿ. ಹಿ ಈಸ್ ಕನೆಕ್ಟೆಡ್ ಟು ಸಂತೋಷ್, ಶಂಕರಣ್ಣ, ಜಗದೀಶ್ ಬಾಬು, everyone connected to goons connected to Ramalinga Reddy in Adugodi. ಇವರು ನನ್ನ ಮೊಬೈಲ್ ಕಳುವು ಮಾಡ್ತಾರೆ. ದೇ ಯೂಸ್ ದಟ್ ಮೊಬೈಲ್ ಟು ಪ್ಲ್ಯಾಂಟ್ ದೀಸ್ ಫೋಟೋಗ್ರಾಫ್ಸ್ ಇನ್ ದ ಮೊಬೈಲ್. ಆವಾಗ ಕಂಪ್ಲೇಂಟ್ ಕೊಟ್ಟು ಸಿಮ್ ಬ್ಲಾಕ್ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಇವಾಗ ಡ್ಯೂಪ್ಲಿಕೇಟ್ ಕಾಪಿ ತೊಗೋಬೋದು. ಎಣ್ಣೆ ಹೊಡಿಸ್ತಾರೆ. ಎಣ್ಣೆ ಜೊತೆ ಯುಫೋರಿಯಾ ಡ್ರಗ್ MDMA ಆವಾಗಲೇ ಅಡಲ್ಟ್ರೇಟ್ ಆಗಿ ಬರ್ತಾಯಿತ್ತು, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅದು ಸೇದಿದ್ರೆ ಬ್ರೈನ್ ವರ್ಕ್ ಆಗೋದಿಲ್ಲ. In the sense, you can't make a cognitive decision or an appropriate judgment. ತುಂಬ ಯುಫೋರಿಯಾಕ್ ಸ್ಟೇಟಲ್ಲಿ ಇರ್ತೀರ. ಆ ಯುಫೋರಿಯಾಕ್ ಸ್ಟೇಟಲ್ಲಿ ಯಾರು ಏನು ಕೇಳಿದ್ರು ಕೊಟ್ಬಿಡ್ತೀರ. ನಿಮಗೆ ಆಲೋಚನೆ ಮಾಡೋ ಶಕ್ತಿ ಇರಲ್ಲ. ಇದು ಆವಾಗಲಿಂದಾನೇ ಡೀಲ್ ಆಗ್ತಿದೆ. ಇವನು ಆರ್ಮಿ, ಅವನು ಗಾಂಜಾ ತಂದು ಕೊಡ್ತಿದ್ದ. ಅದನ್ನು ತಗೊಂಡೋಗಿ ನಾನು ರಮ್ಯಾ ಕೊಡ್ತಿದ್ದೆ. ಅದರಲ್ಲಿ ಕೆಟಮಿನ್ ಇಂಡ್ಯೂಸ್ ಆಗ್ತಿತ್ತು, ನನಗೆ ಗೊತ್ತಿರಲಿಲ್ಲ. ಇದು ರೀಕನ್ಸ್ಟ್ರಕ್ಟ್ ಮಾಡಿ ಗೊತ್ತಾಗುವಾಗಲೇ ನಮ್ಗೆ ಗೊತ್ತಾಗಿದ್ದು ಈ ನನ್ನ ಮಕ್ಕಳು ಇದೇ ಮಾಡ್ತಿದ್ದಿದ್ದು ಅಂತ. ನಾನು ಯಾವ ಕಿತ್ತೋಗಿರೋ ಆರ್ಮ್ಡ್ ಆಫೀಸರು ಅಲ್ಲ, ಆರ್ಮಿ ಆಫೀಸರ್ಸ್ ಜೊತೆ ಬೆಳೆದಿದೆ ಅಷ್ಟೇ. ಈ ಈಡಿಯಟ್ಸ್ ಏನು ಮಾಡಿದ್ರು, ಫೋಟೋಗ್ರಾಫ್ ಎಲ್ಲ ಕಲೆಕ್ಟ್ ಮಾಡಿದ್ರು. ನಾನು IBM ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಕರ್ಕೊಂಡೋಗಿ ವರ್ತೂರಲ್ಲಿ ಬಿಟ್ಟರು. ಅಲ್ಲಿನ ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ಎಕ್ಸ್ಚೇಂಜರ್ ಇಬ್ಬರೂ ಸೇರಿ ಕೆಲವು ಅಲ್ಲಿರೋ ಅಡ್ವೊಕೇಟ್ಸು, ವಿಲ್ಸನ್ ಗಾರ್ಡನ್ನಲ್ಲಿರೋ ಒಬ್ಬ ಮನೆ ಓನರು, ಇದರಲ್ಲಿ ಮಿನಿಸ್ಟರ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ. ಇವರೆಲ್ಲ ಸೇರಿ IBMಗೆ ಎಕ್ಸ್ಟಾರ್ಷನ್ ಮಾಡಿದ್ದಾರೆ. ಒಂದು ಕಡೆ ಇಲ್ಲಿ ಕಳಿಸಿದ್ರು. ಇವನು ಅಭಿಷೇಕು ಮತ್ತು ಆಶೀಶ್ ತ್ಯಾಗಿ ಬಂದು they have taken the laptop, changed the credentials, deleted the report, manipulated the report and changed the ಅಸೆಟ್ ಚೇಂಜ್ ಮಾಡಿಬಿಟ್ರು. ನನಗೆ ಗೊತ್ತಿಲ್ಲ, ನನ್ನ ಹೆಸರಲ್ಲಿ ಬೇರೆ ಅವ್ನು ಯೂಸ್ ಮಾಡ್ತಿದ್ದಾನೆ, ನಾನು ಬೇರೆ ಅವ್ನ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೀನಿ. ಇವ್ರದ್ದೊಂದು ಟೀಮೇ ಇದೆ, ನಾರ್ತ್ ಇಂಡಿಯನ್ಸ್ದು. ಬೇರೆ ಕಡೆಯಿಂದ ಬರೋದು, ಇಲ್ಲಿರೋರನ್ನ ಸಿಕ್ಸಿ ಲಾಕ್ ಹಾಕೋದು, ಲಾಕ್ ಹಾಕಿ ಅವ್ರನ್ನ ಕ್ರಿಮಿನಲ್ ಮಾಡಿ ಇವರು ಎಕ್ಸ್ಟ್ರಾ ಪರ್ಕ್ಸ್ ತೊಗೊಂಡು, ಎಕ್ಸ್ಟ್ರಾ ಇನ್ಸೆಂಟಿವ್ಸು, ಒಳ್ಳೊಳ್ಳೆ ಸ್ಯಾಲ್ರಿ ತೊಗೊಂಡು ಬೇರೆ ಕಡೆ ಹೋಗೋದು. ಇವಾಗಲೂ ಕಡಿಮೆ ಅಂದರೆ 20 ರಿಂದ 30 ಕೋಟಿ ಆಸ್ತಿ ಮಾಡಿದ್ದಾನೆ ಆಶೀಶ್ ತ್ಯಾಗಿ. ಅಭಿಷೇಕ್ಸ್ದು 10 ರಿಂದ 15 ಕೋಟಿ ಇದೆ. ಹಿ ಈಸ್ ಎ ಪರ್ಮನೆಂಟ್ ಗ್ರೀನ್ ಕಾರ್ಡ್ ಹೋಲ್ಡರ್ ಇನ್ ಫೀನಿಕ್ಸ್, ಆರಿಜೋನಾ. ಸುಮ್ಮನೆ ಕೊಟ್ಟಿಲ್ಲ ಅಮೇರಿಕಾವನ್ನು ಅವನಿಗೆ. ಸೊ ಹೀಗೆ ನಡೀತಾ ಇತ್ತು. ನನಗೆ ಗೊತ್ತಿಲ್ಲ ಇವರೆಲ್ಲ ನನ್ನ ಅಸೆಟ್ ಯೂಸ್ ಮಾಡಿ ಏನೇನು ಮಾಡಿದಾರಂತ. ಸೊ ಆಫ್ಟರ್ ದ ಅಸೆಟ್ ವಾಸ್ ಮಿಸ್ಯೂಸ್ ನನಗೆ ಗೊತ್ತಿರಲಿಲ್ಲ ಬಿಡೋವಾಗಲೂ. ಬಿಡೋಕ್ಕೆ ಮುಂಚೆ ಇಟ್ ವಾಸ್ ಸಮ್ ಟೈಮ್ ಇನ್ ಆಗಸ್ಟ್ 2010 QBE ಬ್ಯಾಂಕಿಗೆ ವರ್ಕ್ ಮಾಡ್ತಿದ್ದೆ. QBE ಬ್ಯಾಂಕಿಗೆ ಫೋಕಲ್ ಪಾಯಿಂಟು. ನನ್ನ ಜೊತೆ 4 ಗವರ್ನೆನ್ಸ್ ಎಕ್ಸಿಕ್ಯೂಟಿವ್ ಇರ್ತಾರೆ ಸರ್ವಿಸ್ ಮ್ಯಾನೇಜ್ಮೆಂಟ್ಗೆ. ರಿಪೋರ್ಟ್ ರೆಡಿ ಮಾಡೋಕ್ಕೆ ಹೇಳ್ಕೊಡ್ತೀನಿ, ರಿಪೋರ್ಟ್ ರಿವ್ಯೂ ಮಾಡ್ತೀನಿ, ಅಪ್ರೂವ್ ಮಾಡ್ತೀನಿ, ಆಮೇಲೆ ಬ್ರಿಟಿಷ್ಗೆ ಸಬ್ಮಿಟ್ ಮಾಡ್ತೀನಿ. ಎಲ್ಲ ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಹತ್ರ ಇಫ್ ಇಟ್ ಕ್ಯಾನ್ ಬಿ ರಿಸಾಲ್ವ್ಡ್ ಆರ್ ಡಸ್ ಇಟ್ ನೀಡ್ ಇನ್ವೆಸ್ಟಿಗೇಷನ್, ದರ್ ಇಸ್ ಇಟ್ ವಾರಂಟ್ ಫಾರ್ ಎ ಕ್ಲೋಸರ್ ಅಂತ ಹೇಳಿ ಕ್ಲೋಸ್ ಮಾಡಿ ಬಿಸಾಕೋದು. ಅವತ್ತು ಸಂಜೆ ನಾನು 5 ಗಂಟೆಗೆ ಲೆಮನ್ ಗ್ರಾಸ್ ಹೋಟ್ಲ್ ಹತ್ರ ಬರ್ತೀನಿ. ಆನಂದ್, ಜಾರ್ಜ್, ಮಹೇಶ್, ರಮ್ಯಾ ಇವ್ರು 4 ಜನ ಮೀಟ್ ಮಾಡ್ತೀನಿ. ಒಂದು ಜಾಯಿಂಟ್ ಗಾಂಜಾ ಸೇದಿ ಸೀದಾ ಆಫೀಸ್ಗೆ ಹೋಗ್ತೀನಿ. ಯಾಕಂದರೆ QBಯಲ್ಲಿ ಏನೋ ಪ್ರಾಬ್ಲಮ್ ಆಗಿ ಅವಳು ಸುಪ್ರಿಯಾ ಸುರೇಶ್ ಅನ್ನೋ ಮ್ಯಾನೇಜರ್ನನ್ನು ಕೆಲಸದಿಂದ ಪ್ರಾಜೆಕ್ಟಿಂದ ತೆಗೆದುಬಿಟ್ಲು. ಆದ್ರೂ ನಮ್ಮ ಅಕೌಂಟ್ ಮ್ಯಾನೇಜರ್ ಅವ್ನು ತೆಗಿಯೋಕ್ಕಾಗೋದಿಲ್ಲ, ವಿಲ್ ಟೇಕ್ ಹಿಮ್ ಆನ್ ಅನದರ್ ಪ್ರಾಜೆಕ್ಟ್ ಅಂತೇಳಿ ಕರೆಸ್ಕೊಂಡ್ರು.
ಸುಮಾರು 5:10ಕ್ಕೆ EGL ಡಿ ಬ್ಲಾಕ್ ಗ್ರೌಂಡ್ ಫ್ಲೋರಿಗೆ ಬರ್ತೀನಿ. ಬೇಸ್ಮೆಂಟ್ಗೆ ಹೋಗ್ತೀನಿ. ಫ್ರಿಸ್ಕಿಂಗ್ ಆಗುತ್ತೆ. ಏನೂ ಇಲ್ಲ, ಗನ್ ಇದ್ದಿದ್ರೆ ಫ್ರಿಸ್ಕಿಂಗ್ ಆಗಬೇಕಾಗಿತ್ತು. ಫ್ರಿಸ್ಕಿಂಗ್ ಆಗಿದ್ದಿದ್ರೆ ಫ್ರಿಸ್ಕಿಂಗ್ ಟೈಮಲ್ಲಿ ಅವ್ನು ಚೆಕ್ ಮಾಡಿ ನೋಡಬೇಕಾಗಿತ್ತು. ಆ ಮೆಟಲ್ ಡಿಟೆಕ್ಟರಲ್ಲಿ ಸೌಂಡ್ ಬರಬೇಕಾಗಿತ್ತು. ಸೀದಾ ಸೆಕೆಂಡ್ ಫ್ಲೋರ್ಗೆ ಹೋಗ್ತೀನಿ, ಬ್ಯಾಗ್ ಇಡ್ತೀನಿ. ನಾನು ಯಾವಾಗಲೂ ಕಾಫಿನೇ ಕುಡಿಯೋದು. ಆಫೀಸ್ ಪ್ರಿಮೈಸಸ್ಸಲ್ಲೂ ಗಾಂಜಾ ಸೇರ್ತೀನಿ. ಆಫೀಸ್ ಪ್ರಿಮೈಸಸ್ ಮಾತ್ರ ಅಲ್ಲ, ನಾನು ವಿಧಾನಸೌಧದಲ್ಲಿ ಕೆಲಸ ಮಾಡುವಾಗಲೂ ವಿಧಾನಸೌಧದಲ್ಲಿ ಗಾಂಜಾ ಸೇರ್ತಿದ್ದೆ. ಇವ್ರು ಕಲಿಸಿರೋದು. ಆಫೀಸ್ ಪ್ರಿಮೈಸಸ್ಸಲ್ಲಿ ಒಂದು ಜಾಯಿಂಟ್ ಹೊಡೆದ್ಬಿಟ್ಟು ತಿರ್ಗಾ ಮೇಲೆ ಹೋಗಿ ಬ್ಯಾಗ್ ಎತ್ಕೊಂಡು ಕೆಳಗಡೆ ಬರ್ತೀನಿ. ಸುಮಾರು 6:10ರಿಂದ 6:40 ಇರ್ಬೋದು. ಕತ್ಲಾಗಿತ್ತು. ಸೆಕ್ಯೂರಿಟಿ ಆಫೀಸರ್ ಡೆಲಿಬರೇಟ್ಲಿ ಬಂದು ಚೆಕ್ ಮಾಡ್ತಾನೆ. ಚೆಕ್ ಮಾಡಿ ಓಪನ್ ಮಾಡ್ತಾನೆ. ಬ್ಯಾಗಲ್ಲಿ ಒಂದು ಗನ್ ಇರುತ್ತೆ. ಅದು ಪಿಸ್ಟೋಲ ರಿವಾಲ್ವರ್ ಅಂತಲೂ ನನಗೆ ಜ್ಞಾಪಕ ಇಲ್ಲ. ಜಾಯಿಂಟ್ ಹೊಡೆದಿದೆ. ಸೆಕ್ಯೂರಿಟಿ ಆಫೀಸರ್ ಅವ್ನ ಕೈಯಲ್ಲಿ ಇಟ್ಕೊಂಡು ನಡುಗ್ತಾ ಇರ್ತಾನೆ. ಗನ್ ಇಟ್ಕೊಂಡು ಸೆಕ್ಯೂರಿಟಿ ಆಫೀಸರ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಐ ಥಿಂಕ್ ಗ್ರೂಪ್ 4 ಸೆಕ್ಯೂರಿಟಿ ಆರ್ ಟಾಪ್ 5 ಸೆಕ್ಯೂರಿಟಿ. ತಗೊಂಡೋಗಿ ನನ್ನ ಪೊಲೀಸ್ ಸ್ಟೇಷನ್ಗೆ ಪೊಲೀಸವ್ರನ್ನ ಕರೆಸ್ತಾನೆ. ಯೂಶಲಿ ಇಟ್ ಈಸ್ ಸಬ್ ಇನ್ಸ್ಪೆಕ್ಟರ್ ಆರ್ ASI who should come to arrest the culprit or the suspect or the criminal or the accused. ಅವತ್ತು ACP ಪುರುಷೋತ್ತಮನ್ ಅವ್ರು ಬರ್ತಾರೆ, ಪ್ಲಸ್ 3 ಜನ ಕಾನ್ಸ್ಟೇಬಲ್. ನನ್ನನ್ನು ಬೈಯಲ್ಲ, ಹೊಡೆಯಲ್ಲ, ಏನು ಮಾತಾಡಲ್ಲ. ಹೆಗಲ್ ಮೇಲೆ ಕೈ ಹಾಕ್ಕೊಂತಾನೆ. ಕರ್ಕೊಂಡೋಗಿ ಟೀ ಕೊಡಿಸ್ತಾನೆ. HAL ಏರ್ಪೋರ್ಟ್ ಬ್ಯಾಕ್ ಗೇಟ್ ಇದ್ದಗಡೆ ಟೀ ಕುಡಿಸಿ ಸೀದಾ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸಿ 2 ನಿಮಿಷ ಮಾತಾಡಿ ಹೇಗೆ ಬಂತು ಅಂದರೆ, ನಾನು ಅಷ್ಟರಲ್ಲಿ ರಮ್ಯಾಗೆ ಫೋನ್ ಮಾಡ್ತೀನಿ. ರಮ್ಯಾ ಅವತ್ತು ಯಾವಾಗಲೂ ನನ್ನ ರೂಮಲ್ಲೇ ಇರಬೇಕಾಗಿತ್ತು. ಸಂಜೆ ನಾನು ಹೋದ್ಮೇಲೆ ಡೈರೆಕ್ಟ್ ಅವಳು ಅವ್ರ ಅಪ್ಪನ ಮನೆಗೆ ಹೋಗಿರ್ತಾಳೆ. ಯಾಕೆ ಅವ್ರ ಅಪ್ಪನ ಮನೆಗೆ ಹೋದ್ಲು? ಯಾವಾಗಲೂ ರೂಮಲ್ಲಿ ಇರಬೇಕಾದವಳು. ಪಾಯಿಂಟ್ ನಂಬರ್ 1. ಅಲ್ಲಿ ಹೋದ್ಮೇಲೆ ನಾನು ಅವಳಿಗೆ ಫೋನ್ ಮಾಡಿದ್ಮೇಲೆ ಅವಳ ಫ್ರೆಂಡ್ಸ್ನ ಎಲ್ಲ ಬೇರೆ ಯಾರನ್ನಾದರೂ, ಅವಳಿಗೆ ತುಂಬ ಜನ ಲಾಯರ್ಸು, ಅಡ್ವೊಕೇಟ್ಸು, ಜಡ್ಜಸ್ ಗೊತ್ತಿದ್ದಾರೆ, ಅವ್ರನ್ನ ಕರೆಸ್ಬೋದಾಗಿತ್ತು. ಇನ್ಸ್ಟೆಡ್ ಆಫ್ ದ್ಯಾಟ್ ಶಿ ಕಾಲ್ಡ್ ಮೈ ಪೇರೆಂಟ್ಸ್. ನಮ್ಮ ಪೇರೆಂಟ್ಸು ಸೀದಾ ಬಂದರು. ಸ್ಟೇಷನಲ್ಲಿ ಮಾತಾಡಿದ್ರು. ಇಲ್ಲ, ಅವನಿಗೆ ಡಿಪ್ರೆಷನ್ ಇದೆ, ರಾತ್ರಿ ಹೊತ್ತು ತುಂಬ ಓಡಾಡ್ತಾನಂತ, ಗನ್ ಎತ್ಕೊಂಡು ಹೋಗಿರ್ಬೋದು ಅಂತ ಅಂದ್ಕೊಂಡು ವಾಪಸ್ ಬಂದರು. ಬಟ್ ದೇ ಡಿಡ್ ನಾಟ್ ಡಾಕ್ಯುಮೆಂಟ್ ಎನಿ FIR, ಎನಿ ರೆಕಾರ್ಡ್ಸ್, ಎನಿ ರೆಫರೆನ್ಸ್, ಏನೂ ಮಾಡಲಿಲ್ಲ. ಅದೇ ರೀತಿ IBM ಅಲ್ಲೂ ರೆಕಾರ್ಡ್ಸ್ ಇರಲಿಲ್ಲ. ID ಕಾರ್ಡು ಸೆಕ್ಯೂರಿಟಿ ಆಫೀಸರೇ ತಗೊಂಡ, ಲ್ಯಾಪ್ಟಾಪು ಸೆಕ್ಯೂರಿಟಿ ಆಫೀಸರೇ ತಗೊಂಡ. ನಾನು ಸೀದಾ ಮನೆಗೆ ಬಂದೆ. ನನ್ನ ಕೆಲಸ ಬಿಟ್ಟಿದ್ದ ಡೇಟ್ 3 ತಿಂಗಳು ಲೇಟರ್ ಡೇಟ್ಗೆ ಅವ್ರು ನನಗೆ ರಿಲೀವಿಂಗ್ ಲೆಟ್ರ್ ಕೊಟ್ಟರು. ಕಾಸು ಕೊಟ್ಟು ರಿಲೀವಿಂಗ್ ಲೆಟ್ರ್ ತಗೊಂಡೆ ಫ್ರಮ್ ಸಿನೋವಾ ಇನ್ನೋವೇಟಿವ್ ಸೊಲ್ಯೂಷನ್ಸ್. ಆವಾಗ ನಾನು ಕನ್ಸಲ್ಟೆಂಟು, ಸೀನಿಯರ್ ಕನ್ಸಲ್ಟೆಂಟ್. ಈ ಮಧ್ಯದಲ್ಲಿ ಲ್ಯಾಪ್ಟಾಪ್ ಏನು ಮಾಡಿದ್ರು, ID ಕಾರ್ಡ್ ಏನು ಮಾಡಿದ್ರು, ಕ್ರೆಡೆನ್ಷಿಯಲ್ ಏನು ಮಾಡಿದ್ರು, ರಿಪೋರ್ಟ್ ಏನು ಮಾಡಿದ್ರು ಗೊತ್ತಿಲ್ಲ. ಡೇಟಾ ಆಕ್ಸೆಸ್ ಏನು ಮಾಡಿದ್ರು, ಕ್ಲೈಂಟ್ ಕಾಂಟ್ಯಾಕ್ಟ್ಸ್, ಇಂಟರ್ನಲ್ ಟೀಮ್ ಕಾಂಟ್ಯಾಕ್ಟ್ಸ್, ಸ್ಟೇಕ್ ಹೋಲ್ಡರ್ಸ್, ಶೇರ್ ಹೋಲ್ಡರ್ಸ್, ಇನ್ವೆಸ್ಟರ್ಸ್ ಕಾಂಟ್ಯಾಕ್ಟ್ಸ್, ಇದೆಲ್ಲ ಇರ್ತಿತ್ತು ಲ್ಯಾಪ್ಟಾಪಲ್ಲಿ. ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಂತ ರೀಕನ್ಸ್ಟ್ರಕ್ಟ್ ಮಾಡುವಾಗ ನನಗೆ ಗೊತ್ತಾಯಿತು ಇನ್ ದ ರೀಸೆಂಟ್ ಟೈಮ್ಸ್. ಇವಾಗ ಲ್ಯಾಪ್ಟಾಪ್ನ ಹೇಗೆ ಮಿಸ್ಯೂಸ್ ಮಾಡಿಕೊಂಡ್ರು, ಹೂ ಮೇಡ್ ದ ಆಕ್ಸಸ್, ಇದನ್ನು ಇಟ್ಕೊಂಡು SAP, ಎಕ್ಸೆಂಚರ್, QBE ಬ್ಯಾಂಕ್, RDX, PCDL, Lenovo, Diageo, ಒಂದೆರಡು ಗೌರ್ಮೆಂಟ್ ಪ್ರಾಜೆಕ್ಟ್ಸು. ಇದರಲ್ಲಿ ಏನು ಮಾಡಿದ್ರು, ದೇರ್ ಇಸ್ ನೋ ವಿಸಿಬಿಲಿಟಿ. ಗನ್ ಇಟ್ಟು ಆಸೆ ಕಳಿಸಿದ್ರು. ಐ ಡಿಡ್ ನಾಟ್ ಗೆಟ್ ಜಾಬ್ ಫಾರ್ ಆಲ್ಮೋಸ್ಟ್ 8 months, 8 to 10 months. ಇದಕ್ಕೆ ಮುಂಚೆ ಇದು ನಡೆಯೋಕ್ಕೆ, ಇದು ನಡೆದಿದ್ದು 2009ಅಲ್ಲಿ, 2010ಅಲ್ಲಿ. 2009 ಮಾರ್ಚಿಂದ ಶ್ಯಾಮ್ ಹತ್ತಂಡಿ ಅನ್ನೋ ಏರ್ ಕಮಾಂಡರ್ ಮತ್ತು ಡಾಗ್ ಸ್ಕ್ವಾಡಲ್ಲಿದ್ದ ಸುನೀಲ್ ಕುಮಾರ್ ಅನ್ನೋ ಇಬ್ಬರು ಫ್ರೆಂಡ್ಸ್ ಜೊತೆ ಒಂದು ಡಾಗ್ ಸ್ಕ್ವಾಡ್ ಅವ್ರ ಪ್ರೈವೇಟ್ ಬಾಂಬ್ ಸ್ಕ್ವಾಡಲ್ಲಿ ಕಾಸು ಹಾಕಿ, ದುಡ್ಡು ಹಾಕಿ, ಪ್ರೈವೇಟಾಗಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ ಕನ್ಸಲ್ಟೆಂಟಾಗಿ, ಅನ್ಅಫಿಷಿಯಲ್ ಆಗಿ. ಏರ್ಪೋರ್ಟ್ ಸೆಕ್ಯೂರಿಟಿ ಬ್ರೇಕ್ ಮಾಡೋದು, ಸೂಪರ್ ಮಾರ್ಕೆಟ್, ಮಾಲ್ಸ್,
5 ಸ್ಟಾರ್ ಹೋಟೆಲ್ಸ್ಗೆ ಹೋಗೋದು, ಸೆಕ್ಯೂರಿಟಿ ಬ್ರೇಕ್ ಮಾಡೋದು, ಸೆಕ್ಯೂರಿಟಿ ಥ್ರೆಟ್ಸ್ ಐಡೆಂಟಿಫೈ ಮಾಡೋದು, ಅವ್ರು ಪ್ರೆಸೆಂಟ್ ಮಾಡಿ ಕಾಂಟ್ರಾಕ್ಟ್ ಬ್ರೇಕ್ ಮಾಡ್ಕೊಂಡು ಹೋಗ್ತಾರೆ. ಆವಾಗ ಶ್ಯಾಮ್ ಹತ್ತಂಗಡಿ ಅವ್ರದ್ದು ಒಂದು ಗನ್ನನ್ನು ಕರ್ಕೊಂಡೋಗಿ ನನ್ನ ಹ್ಯಾಂಡ್ ಪ್ರಿಂಟ್ಸ್ ಇಟ್ಟು ಮುಟ್ಟಿದ್ದೆ. ಗೋಲ್ಡ್ ಕಲರ್ ಗನ್ನು, ಇಟ್ಸ್ ಎ ಪಿಸ್ಟಲ್, ಮೆಟಲ್, ಇಟ್ಸ್ ಈದರ್ ಕ್ರೋಮಿಯಂ ಆರ್ ಗೋಲ್ಡ್, ಜ್ಞಾಪಕ ಇಲ್ಲ, ತುಂಬ ಸಣ್ಣದು. ಅದನ್ನು ತೆಗೆದು ಸುನೀಲ್ ಸಪ್ರೇಟಾಗಿ ಇಡ್ತಾನೆ. ನನಗೆ ಅವತ್ತು ಐ ಕುಡಂಟ್, ಅದು ನನಗೆ ಟ್ರಿಗರ್ ಆಗಲಿಲ್ಲ. ನಾನು ಹೊರಗೆ ಬಂದಮೇಲೆ ನಂತರನೇ ಇನ್ನೊಂದು ವ್ಯಕ್ತಿನ ಕರ್ಕೊಂಡು ಹೋಗಿದ್ದೆ. ಪ್ರೆಸೆಂಟೆಡ್ ದ್ಯಾಟ್ ಇಟ್ಸ್ ಎ ಆರ್ಮ್ಸ್ ಆ್ಯಕ್ಟ್ ಇನ್ ದ ಕೋರ್ಟ್. ಅದಕ್ಕೆ ನನಗೆ ರೆಫರೆನ್ಸು ಇಲ್ಲ, ಕೋರ್ಟಲ್ಲಿ ಕೇಸ್ ಸ್ಟಡೀಸ್ ಇದೆಯಾ, ಕೇಸ್ ರೆಕಾರ್ಡ್ಸ್ ಇದೆಯಾ ಅಂತಲೂ ಗೊತ್ತಿಲ್ಲ. ಇದಾದಮೇಲೆ ಎಕ್ಸ್ಟಾರ್ಷನ್ ನಡೆದಿದೆ IBM ಹತ್ರ. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಮಿನಿಸ್ಟರ್ ಮಗ ಬಂದು ಕಿರಣ್ ಪ್ರಭಾಕರ್ಗೆ ಆಲ್ಮೋಸ್ಟ್ 90 lakhs to 1 crore ಫಂಡಿಂಗ್ ಕೊಡ್ತಾನೆ. ಹೇಮಾಚಂದ್ರನ್ ಅನ್ನೋ ಒಬ್ಬಳು ಹನಿ ಟ್ರ್ಯಾಪ್ ವಿಕ್ಟಿಮ್, ಅವಳದಿದೆ ಕೆಲಸ. ದೊಡ್ಡ ದೊಡ್ಡ ರಿಚ್ ಪರ್ಸನ್, ಪೊಲಿಟಿಕಲ್ ಲೀಡರ್ಸ್ ಮಕ್ಕಳನ್ನ ಬುಟ್ಟಿಗೆ ಹಾಕೊಳ್ಳೋದು, ಹನಿ ಟ್ರ್ಯಾಪ್ ಮಾಡೋದು, ದುಡ್ಡು ಎಕ್ಸ್ಟಾರ್ಷನ್ ಮಾಡೋದು. ವಿ ಹ್ಯಾವ್ ನೋ ವಿಸಿಬಿಲಿಟಿ ಆಫ್ ವೇರ್ ಶಿ ಈಸ್. ಎಕ್ಸ್ಟಾರ್ಷನ್ ಮಾಡಿ ಕನಿಗ್ಯಾಮ್ ರೋಡಲ್ಲಿ ಒಂದು ಆಫೀಸ್ ಮಾಡ್ತಾರೆ. ಬಟ್ ಐ ವಾಸ್ ಸ್ಟಿಲ್ ಅಂಡರ್ ಕವರ್ ಫೈಂಡಿಂಗ್ ಔಟ್ ವಾಟ್ ದಿಸ್ ಪೀಪಲ್ ವೈ ಡೂಯಿಂಗ್. ಡೆಲ್ ಇಂಟರ್ನ್ಯಾಷನಲ್ ಜೊತೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಮಿನಿಸ್ಟರ್ ಹೆಂಡತಿ ಕರ್ಕೊಂಡೋಗಿ ಸ್ಕೈ ಬಾರಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ನನ್ನ ಕರೆದಿ ಪಕ್ಕದಲ್ಲಿ ಕೂರಿಸಿ ಹೀ ಈಸ್ ಎ ಹ್ಯಾಕರ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದನ್ನು ವಿಡಿಯೋ ಕವರೇಜ್ ಮಾಡಿ IBMಗೆ ಪ್ರೆಸೆಂಟ್ ಮಾಡಿರ್ತಾರೆ. ಪ್ರೆಸೆಂಟ್ ಮಾಡಿ ಕ್ಲೈಂಟ್ಸ್ ಹತ್ರ ತೋರಿಸಿರ್ಬೋದು. These are the possibilities and probabilities of this crime theory. ಇದೆಲ್ಲ ಆದಮೇಲೆ ಸೈಯದ್ ತೌಸೀಫ್, ಇಲ್ಲಿ ಒಬ್ಬರ ಆ್ಯಂಟಿ ಕರಪ್ಷನ್ ಬ್ಯೂರೋ ಪಬ್ಲಿಕ್ ರಿಲೇಷನ್, ಅವ್ರ ಹೆಸರು ಮರ್ತೋಗಿದ್ದೀನಿ. he went to jail and he was sexually abused and he had lot of problems. He doesn't come out of the house. ಅವ್ರನ್ನ ಕನ್ಫಿಸ್ಕೇಟ್ ಮಾಡಿದರು. ಅವ್ರ ಮಗ ನನ್ನ ವಿನೀತ್ ಕಾರ್ಯಪ್ಪ ಅನ್ನೋ ಒಬ್ಬ ಲಂಗಡಾಗೆ, ಅವನಾಗೆ ಕರೆಯೋದು. ಈಸ್ ದ ಮೋಸ್ಟ್ ಕ್ರೂಯಲ್ ಪರ್ಸನ್, ತುಂಬ ಕನ್ನಿಂಗು. ಅವನ ಆಫೀಸ್ಗೆ ಹೋಗಿರ್ತೀನಿ ಸಮ್ ಟೈಮ್ ಇನ್ 2012 or 13, ಜ್ಞಾಪಕ ಇಲ್ಲ. ಐ ವಿಲ್ ಹ್ಯಾವ್ ಟು ಲುಕ್ ಇನ್ ದ ರೆಕಾರ್ಡ್ಸ್. ಅವನ ಜೊತೆ ಆಲ್ಕೋಹಾಲ್ ಕುಡಿಯೋಕ್ಕೆ ಮುಂಚೆ ಈ ಸೇಸ್ ಐ ಟೇಕ್ ಯು ಆನ್ ಎ ನ್ಯೂಡ್ ಪರೇಡ್ ಅಂತಾನೆ. ನನಗೆ ಅರ್ಥನೇ ಆಗಲಿಲ್ಲ ಅವನೇನಂದ. ಎಣ್ಣೆ ಹೊಡೆದು ಮನೆಗೆ ಬರ್ತೀನಿ, ಅವತ್ತು ರಾತ್ರಿ ಸ್ಕೈ ಬಾರ್ಗೆ ಕರ್ಕೊಂಡು ಹೋಗ್ತೀನಿ, ಮನೆಗೆ ಹೋಗಿ ರೆಡಿಯಾಗಿ ಬಾ ಅಂದರು. ಇಟ್ಸ್ ಎ ಹ್ಯಾಲುಸಿನೋಜನ್. ನನಗೆ ಯಾವಾಗ ಗೊತ್ತಿರಲಿಲ್ಲ, ಬಟ್ ಇವಾಗ ಗೊತ್ತು. ಐ ಹ್ಯಾವ್ ಡನ್ ಎ ಡೀಟೇಲ್ಡ್ ರಿಸರ್ಚ್ ಆನ್ ಆಲ್ ದ ನಾರ್ಕೋಟಿಕ್ಸ್ ಆ್ಯಂಡ್ ಬಯೋವೆಪನ್ಸ್ ವಿಚ್ ಆರ್ ಸ್ಮಗಲ್ಡ್ ಇನ್ ಸಿಗರೆಟ್ಸ್, ಕಾಫಿ ಶಾಪ್ಸ್, 5-star ಹೋಟೆಲ್ಸ್, ಫುಡ್ ಆ್ಯಂಡ್ ಅದರ್ ಪ್ರಿವಿಲೇಜಸ್. ಕಿರಣ್ ಪ್ರಭಾಕರ್ ಅವರ ಅಪ್ಪ ಮಾಡಿದ ಹಲ್ಕ ಕೆಲಸದಿಂದ ವೆಜಿಟೇಬಲ್ಸಲ್ಲಿ, ಫ್ರೂಟ್ಸಲ್ಲೆಲ್ಲ ಈ ಕೆಮಿಕಲ್ಸ್ನ ಇಂಡ್ಯೂಸ್ ಮಾಡಬೇಕಾಯಿತು ಥ್ರೂ ಪೆಸ್ಟಿಸೈಡ್ಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್. ಅವರೇ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದೀವಿ ಲಾಸ್ನೆಲ್ಲ. ಇದಕ್ಕೋಸ್ಕರನೇ ಆಡುಗೋಡಿ ಪೊಲೀಸ್ CBIನ ಕನ್ಫಿಸ್ಕೇಟ್ ಮಾಡಿ ಇವನ ಮೇಲೆ ಕೇಸ್ ಹಾಕಿ ದೆ ಸೆಂಟ್ ಹಿಮ್ ಟು ಜುಡಿಷಿಯಲ್ ಕಸ್ಟಡಿ. ಅಲ್ಲಿಂದ ಫ್ರೀಡಮ್ ಫೌಂಡೇಶನ್ಗೆ ಹೋದ, ಆನ್ ಲೀಗಲ್ ಇಮ್ಯುನಿಟಿ. ಅಲ್ಲಿಂದ ಅವ್ರ ಅಣ್ಣ ಚೀಫ್ ಅಲಿಯಾಸ್ ಸುನೀಲ್ ಅನ್ನೋರು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ಹಿ ರಿಲೀಸ್ ದೆಮ್. ಅದೇ ಥರ ರಮ್ಯಾ ನಾಗರಾಜಯ್ಯ ಅವ್ರದ್ದು ಸೇಮ್ ಕೇಸ್. ಹರ್ ಫಾದರ್ ಈಸ್ ಅನ್ ಇಂಪಾರ್ಟೆಂಟ್. ಆ ಕಾರಣದಿಂದ ಅವ್ರ ಅಮ್ಮನಿಗೆ, ಅವನ ಹೆಸರು ಜ್ಞಾಪಕ ಬರ್ತಾ ಇಲ್ಲ, ಪುಟ್ಟರಾಜು. ಹಿ ಡ್ರೈವ್ಸ್ ಎ Audi 1111 white color somewhere from Bangalore 70. ಅವನ ಜೊತೆ ಅಫೇರ್ ಇರುತ್ತೆ. ಹಿ ಕೀಪ್ಸ್ ಬ್ಲ್ಯಾಕ್ ಮೇಲಿಂಗ್ ಹಿಸ್ ಪಾಸಿಬಿಲಿಟೀಸ್. ನನಗೆ ಗೊತ್ತಾಗಿದ್ದ ವಿಚಾರ ಫ್ರಮ್ ಮೈ ಕೊಲೀಗ್ಸ್, ದೇ ವರ್ ಬ್ಲ್ಯಾಕ್ ಮೇಲಿಂಗ್ ನಾಗರಾಜಯ್ಯ. ಅವರು ಮೀನಿಗೆ ಊಟ ಹಾಕೋ ಎಲ್ಲ ಕೆರೆಗಳಲ್ಲಿ ಕಾಂಟ್ರಾಕ್ಟ್ ಕೊಟ್ಟು ಊಟ ಹಾಕಿ ಆ ಊಟನ ಪ್ರಿಸ್ಕ್ರೈಬ್ ಮಾಡೋ ಕೆಲಸ ಮಾಡ್ತಿದ್ದ ಡೈರೆಕ್ಟರ್ ಆಫ್ ಫಿಶರೀಸ್. ಪ್ಲಸ್ ರಮ್ಯಾ ಅದು ತುಂಬ ಸೆಕ್ಸ್ ವೀಡಿಯೋಸ್ ಇಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರೆ. ನಾನು ಈ ರಿಪೋರ್ಟ್ ಕೊಟ್ಟಿರ್ತೀನಿ.
ಇದಕ್ಕೊಂದು ಕೋಡ್ ಇದೆ. ನಮ್ಮ ಆಫೀಸಲ್ಲಿ ಒಬ್ಬ ಎಂಪ್ಲಾಯಿ ಇರ್ತಾನೆ, ಅವನ ಹೆಸರು ನಾಗರಾಜು ಕಾಸಿಂ ಶೆಟ್ಟಿ. ನಾಗರಾಜು ಕಾಸಿಂ ಶೆಟ್ಟಿ. ನಾವು ಮಾತಾಡೋದೇ ಹೀಗೆ, ನಾವು ಅರ್ಥ ಮಾಡ್ಕೊಳ್ಳೋದೇ ಹೀಗೆ. ಈ ರೀತಿ ಕನ್ಫಿಸ್ಕೇಟ್ ಮಾಡಿ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಮೀನ್ ಊಟದಲ್ಲೆಲ್ಲ ಬಯೋ ವೆಪನ್ಸ್ ಹಾಕ್ತಾರೆ. ಇವಾಗಲೂ ಇದು ಸಪ್ಲೈ ಆಗ್ತಾ ಇದೆ. ಹ್ಯಾಲ್ಸಿನೋಜನ್ಸ್, ಪ್ಯಾರಾಫರ್ನಾಲಿಯಾಸ್, ಯುಫೋರಿಯಾಕ್ ಡ್ರಗ್, ಝೀಬ್ರಾ ಫಿಶ್ ಸೀಡ್ಸ್. ಈ ಝೀಬ್ರಾ ಫಿಶ್ ಸೀಡ್ಸ್ ಹಾಕಿ 8 ಅವರ್ ಒಳಗಡೆ ವೇನ್ಸಲ್ಲಿರೋ ಬ್ಲಡ್ ಎಲ್ಲ ಕ್ಲಾಟ್ ಆಗಿ ಹಾರ್ಟ್ ಪಂಪ್ ಮಾಡೋಕ್ಕಾಗ್ತಿರ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ತೋಗ್ತಾರೆ. ಆಟೋಪ್ಸಿ ರಿಪೋರ್ಟ್, ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲೂ ಇಟ್ ವಿಲ್ ಕಮ್ ಆ್ಯಸ್ ನ್ಯಾಚುರಲ್ ಡೆತ್. ಅದೇ ಆಗಿದ್ದು ಪುನೀತ್ ರಾಜ್ಕುಮಾರ್ಗೆ. ಅದರ ಡಾಕ್ಯುಮೆಂಟ್ರಿ, ಅದರ a copy of that report I have shared it with Koramangala Circle Inspector. So he is not Circle, he is a CID inspector. I don't know what kind of expertise he has. ಅವ್ರು ಬರೋಕ್ಕೆ ಎಷ್ಟೋ ವರ್ಷಕ್ಕೆ ಮುಂಚೆನೇ ಗೊತ್ತಿತ್ತು. So he has taken it and no further investigation has been done. ಈ ಥರ ಮಾಡಾದ್ಮೇಲೆ ರಮ್ಯಾ ಫ್ಲೈಸ್ ಟು ಅಮೇರಿಕಾ ಆನ್ ಎ ಸೆಕೆಂಡ್ ಮ್ಯಾರೇಜ್ ವಿತ್ ಕಾರ್ತಿಕ್. ತಿಲಕ್ ನನಗೆ ಫೋನ್ ಮಾಡಿ ಆವಾಜ್ ಆಗ್ತಾನೆ. ಹೀಗೆ ಹೇಳ್ತಿದ್ದೆ, ನಾನೇನು ಮುಚ್ಚುಮರೆ ಮಾಡಲ್ಲ. ಅವಳನ್ನ ರಿಲೀಸ್ ಮಾಡಿ ಕಳಿಸ್ಬೇಕಂದ್ರೆ ಅವಳ ಪ್ಯೂಬಿಕ್ ಹೇರ್ಸ್ನ ಕಟ್ ಮಾಡಿ ಒಂದು ಸರಿ ಮೀಸೆ ಹಾಕ್ಕೊಂಡು ಫೋಟೋ ತೆಗೆದು ಕಳಿಸು ಅಂದ. ಸರಿ ಹೋದರೆ ಹೋಗಲಿ ಅಂತ ಹಾಕ್ಕೊಂಡು ಕಳಿಸ್ದೆ. ಹೋಗಿ ಸಾಯ್ಲಿ ಇವಳು ಅಂತ. ಅದೇ ಆಯಿತು. ನಾನು ಡೇಟ್ ಸಮೇತ ಚೆಕ್ ಮಾಡ್ತಾ ಇದ್ದೆ. ಎಲ್ಲ ರೆಕಾರ್ಡ್ಸು lohitmaverick@gmail.com ಅನ್ನೋ ಒಂದು ಜಿಮೇಲ್ ಅಕೌಂಟಲ್ಲಿ ಪ್ರತಿಯೊಂದು ಎಲೆಕ್ಟ್ರಾನಿಕ್ ರೆಕಾರ್ಡ್ಸು, ಡೈರೀಸು, ಯಾವತ್ತು ಎಲ್ಲಿದ್ದೆ, ಏನು ಮಾಡ್ತಿದ್ದೆ, ಯಾವ್ರ ಜೊತೆ ಮಾತಾಡಿದೆ, ಈ ರೀತಿ ರೆಕಾರ್ಡ್ಸ್ ಮೇಂಟೈನ್ ಮಾಡೋದು. ನಾನು ಪ್ರೂಫ್ಸು, ರೆಫರೆನ್ಸ್ ಇಲ್ಲ ಅಂದರೆ, ನೋಟ್ಸ್ ಇಲ್ಲ ಅಂದರೆ, ಫೊರೆನ್ಸಿಕ್ಸ್ ನೋಟ್ಸ್ ಇಲ್ಲ ಅಂದರೆ ನಾನು ಕೆಲಸನೇ ಮಾಡೋದಿಲ್ಲ. ಇವತ್ತು ನಾನು ಟ್ರಾವೆಲ್ ಮಾಡೋ ಬಸ್ ಪಾಸ್ ನಂಬರಿಂದ ಹಿಡಿದು ಬಸ್ ನಂಬರು, ಖರ್ಚು ಮಾಡೋ ಕಾಸು ನೋಟ್ ನಂಬರು ನಾನು ಜ್ಞಾಪಕ ಇಟ್ಕೋತೀನಿ, ಬರೆದು ಇಟ್ಕೋತೀನಿ. ಬಟ್ ನಾವು ದೇ ಹವ್ ಡಿಲೀಟೆಡ್ ಆಲ್ ದ ರೆಕಾರ್ಡ್ಸ್ ಆ್ಯಂಡ್ ಸ್ಯಾಬ್ರಿಟೇಜ್ ದಿಸ್ ಎವಿಡೆನ್ಸ್ ಇನ್ ಮೈ ಆಬ್ಸೆನ್ಸ್ ಇನ್ ದ ಲಾಸ್ಟ್ 1 year ವೆನ್ ಐ ವಾಸ್ ಔಟ್ ಫ್ರಮ್ ಹೋಮ್. ಪ್ಲಸ್ 10 ಲಕ್ಷ ಕ್ಯಾಶು ತೊಗೊಂಡೋಗಿರ್ತಾರೆ. ರೆಕಾರ್ಡ್ಸು, ಲ್ಯಾಪ್ಟಾಪು ಒಂದು ಕಾಪಿ ಇದೆ. ಅವನೇನೇನು ಡಿಲೀಟ್ ಮಾಡ್ದ ನನ್ನ ಲ್ಯಾಪ್ಟಾಪಿಂದ ಅಂತ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ನ ಅಟ್ಯಾಚ್ ಮಾಡಿ ನಿಮ್ಮ ಇಮೇಲ್ ಅಡ್ರೆಸ್ಸಿಗೆ ಕಳಿಸಿರ್ತೀನಿ, ಕೋರಮಂಗಲ ಇಮೇಲ್ ಅಡ್ರೆಸ್ಗೆ ಮತ್ತು ನಿಮ್ಮ DCP ಇಮೇಲ್ ಅಡ್ರೆಸ್ಗೆ. ದಯವಿಟ್ಟು ಇಮೇಲ್ ಚೆಕ್ ಮಾಡಿ, ಸುಮ್ಮನೆ ಕೊಟ್ಟಿಲ್ಲ ನಿಮ್ಗೆ ಇಮೇಲು. ಸೊ ಇಷ್ಟೆಲ್ಲ ಆದಮೇಲೆ ಅಲ್ಲಿ ಆರ್ಮ್ಸ್ ಆ್ಯಕ್ಟಲ್ಲಿ ಸಿಕ್ಸಿ ನನ್ನ 4 ವರ್ಷ ಇಲ್ಲೀಗಲ್ ಆಗಿ ಡಿಟೈನ್ ಮಾಡಿ ಟೆರರಿಸ್ಟ್ ಅಂತ ತೋರಿಸಿರ್ತಾರೆ ಬ್ರಿಟಿಷ್ ಗೌರ್ಮೆಂಟ್ಗೆ ಮತ್ತು IBMಗೆ. ದಟ್ ಈಸ್ ದ ರೀಸನ್ ನೋ ಬಡಿ ಗಾಟ್ ಇನ್ ಟಚ್ ವಿತ್ ಮೀ. ಕೇಸ್ ಮಾಡಿರೋದೇ ಹೀಗೆ. ಬಟ್ ನಾ ಯಾರಿಗೂ ವಿಸಿಬಿಲಿಟಿ ಇಲ್ಲ. ನನಗೆ ಯಾವ ಕೋರ್ಟ್ಗೂ ಹೋಗಿಲ್ಲ, ಇವತ್ತವರೆಗೂ ಹೋಗಿಲ್ಲ. ಕೋರ್ಟ್ಗೆ ಹೋಗೋದೇ ಇಲ್ಲ, ಅದೊಂದು ಸ್ಮಶಾನ. ಅದು ಇನ್ನೋಸೆಂಟ್ಸ್ಗೆಲ್ಲ ಶಿಕ್ಷೆ ಕೊಟ್ಟಿರೋ ಸ್ಮಶಾನ. ಈ ಥರ ಜಡ್ಜ್ಗೆಲ್ಲ ಲಾಕ್ ಆ್ಯಂಡ್ ಕೀ ಹಾಕಿ ಜಡ್ಜ್ನ ಮಿಸ್ಗೈಡ್ ಮಾಡಿ, ಮ್ಯಾನಿಪುಲೇಟ್ ಮಾಡಿ, ಬ್ಲ್ಯಾಕ್ ಮೇಲ್ ಮಾಡಿ ಜಡ್ಜ್ಮೆಂಟ್ ತಗೊಳ್ಳೋದು ಈ ಲಾಯರ್ಸು, ಪಬ್ಲಿಕ್ ಪ್ರಾಸಿಕ್ಯೂಟರ್ಸು. ಇದನ್ನು ನಾನು ಸಣ್ಣ ವಯಸ್ಸಿಂದಲೇ ನೋಡಿದ್ದೀನಿ. ಇದನ್ನು ಚೂಳು ಮಾತ್ರೆ ಅಂತಿದ್ರಿ. ಬಟ್ ನಾವು ಐ ನೋ ದ ಸ್ಪೆಸಿಫಿಕ್ ಸೈಂಟಿಫಿಕ್ ಟರ್ಮ್ ದಟ್ ಇಟ್ಸ್ ಕೆಟಮಿನ್. ಇದನ್ನು ಸ್ಪ್ರೇ ಗನ್ನಲ್ಲಿ ಹಾಕಿ ಒಂದು ಪೇಪರ್, ನಾರ್ಮಲ್ ರೈಟಿಂಗ್ ಪೇಪರ್ ಮೇಲೆ ಹಾಕಿ ಅದನ್ನು ಸಿಗರೆಟ್ ಒಳಗೆ ಹಾಕಿ ಸೇದಿದ್ರೆ 40 minutes ಸೆಕ್ಷುವಲ್ ಡ್ರೈವ್ ಇರೋದು 4 hours ಸೆಕ್ಷುವಲ್ ಡ್ರೈವ್ ಇರುತ್ತೆ. ಪ್ಲಸ್ ಯು ಗೆಟ್ ಆರ್ಟಿಫಿಷಿಯಲ್ ಸೆಕ್ಷುವಲ್ ಡಿಸೈರ್ ಟು ಗೆಟ್ ಎಂಗೇಜ್ ವಿತ್ ಎನಿಬಡಿ ಆ್ಯಂಡ್ ಯು ಕಾಂಟ್ ಕಂಟ್ರೋಲ್ ಯುವರ್ ಲಸ್ಟ್. ಇದನ್ನು ಹೆಣ್ಣು ಕುದುರೆಗೆ ಗಂಡು ಕುದುರೆ ಜೊತೆ ಮೇಟ್ ಮಾಡಿಲ್ಲ ಅಂದರೆ ಇಂಜೆಕ್ಟ್ ಮಾಡಿ ಅದು ಮೇಟ್ ಮಾಡೋದಕ್ಕೋಸ್ಕರ ಕೊಡ್ತಾರೆ ವೆಟರ್ನರಿ ಡಾಕ್ಟ್ರು. ಅರ್ಥ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. ಇದು ಎಲ್ಲ ಕಡೆ ಇವಾಗ ಓಪನ್ ಆಗಿ ಸ್ಮಗಲ್ ಆಗ್ತಾಯಿದೆ. ಇದಕ್ಕೋಸ್ಕರ ನನ್ನ ದುಡ್ಡಲ್ಲೇ ನಾನು ಎಲ್ಲ ಕಡೆ ಚೆಕ್ ಮಾಡ್ತೀನಿ, ರಿಪೋರ್ಟ್ ಮಾಡಿ ರೆಡಿ ಮಾಡಿ ಒಳಗಿಡ್ತೀನಿ ಲ್ಯಾಪ್ಟಾಪಲ್ಲಿ, ಗೂಗಲ್ ಡ್ರೈವಲ್ಲಿ. ಯಾವ ಸ್ಕೂಲ್ ಹತ್ರ ಸಿಗ್ಬೋದು ಅಂತ ಬ್ಯಾಂಗ್ಳೂರು ಸ್ಕೂಲ್ ಲಿಸ್ಟ್ ಅನ್ನೋ ಒಂದು ಎಕ್ಸೆಲ್ ಶೀಟ್ ಇಟ್ಟು ಅದನ್ನೆಲ್ಲ ಚೆಕ್ ಮಾಡಿ ಐಡೆಂಟಿಫೈ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು, ಫಾರ್ಮಸ್ಯೂಟಿಕಲ್ ಕಂಪ್ನಿ ಲಿಸ್ಟೆಲ್ಲ ಇಟ್ಟಿದೆ, ಅದೆಲ್ಲ ಡಿಲೀಟ್ ಮಾಡಿದ್ದೀರ.
ಇದೆಲ್ಲ ಕಾಣಿಸ್ತಾ ಇಲ್ಲ. ಯಾರು ಮಾಡಿದ್ದಾರೆ, ಮಾಡಿದ್ದಾರೆ ಅಂತ ಪ್ರೂಫ್ ಎವಿಡೆನ್ಸ್ ನಾನು ಸುಪ್ರೀಂ ಕೋರ್ಟಿಗೆ ಕಳಿಸ್ತೀನಿ. ಐ ಡೋಂಟ್ ವಾಂಟ್ ಟು ಶೇರ್ ಇಟ್ ವಿತ್ ಎನಿಬಡಿ. ಈ ಕೂಡಲೇ ಆಶಿಸ್ತಿಯಾಗಿ ಅಭಿಷೇಕ್ ಪಾಠಕ್ ಮತ್ತು ಬೇರೆ ಎಲ್ಲ ಕ್ರಿಮಿನಲ್ಸ್ ಹೂಮ್ ಐ ಲಿಸ್ಟ್ ಇಟ್ ಇನ್ ದ ಕಂಪ್ಲೇಂಟ್ ಅಂಡ್ ದ ಇನ್ವೆಸ್ಟಿಗೇಷನ್ ರಿಪೋರ್ಟ್, ದಯವಿಟ್ಟು ಅವ್ರ ಮೇಲೆ ಇನ್ವೆಸ್ಟಿಗೇಟ್ ಮಾಡಿ. ಲಾಕ್ ಆ್ಯಂಡ್ ಕೀ ಆಡೋದು ನಿಮ್ಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಪ್ಲೀಸ್ ಕನ್ಫಿಸ್ಕೇಟ್ ದೆಮ್ ಇನ್ ಎ ನ್ಯೂ ಕೇಸ್, ಗೆಟ್ ದೆಮ್, ರೀಕನ್ಸ್ಟ್ರಕ್ಟ್ ದ ಸಿನಾರಿ. ಇವರೆಲ್ಲ ಗಾಂಜಾ ಸೇರ್ತಾರೆ. ಗಾಂಜಾ ಸೇದಿದ್ರೆ ಬ್ರೈನ್ ಮೆಮೊರಿ ಆಕ್ಸೆಸ್ ಆಗೋದಿಲ್ಲ. ಬ್ರೈನ್ ಮೆಮೊರಿ ಆಕ್ಸೆಸ್ ಆಗಿಲ್ಲ ಅಂದರೆ ಅವ್ರ ಹಳೆ ನೆನಪುಗಳು ಜ್ಞಾಪಕ ಬರೋದಿಲ್ಲ. ಆ ಜ್ಞಾಪಕ ಬಂದಿಲ್ಲ ಅಂದರೆ ನೀವು ಅಬ್ಸರ್ವ್ ಮಾಡುವಾಗ ಅವ್ರ ಫೇಶಿಯಲ್ ಎಮೋಷನ್ಸ್ ಆಗಿರ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜಲ್ಲೂ ಗೊತ್ತಾಗಲ್ಲ, ಅವ್ರ ಜ್ಞಾಪಕನೂ ಬರೋದಿಲ್ಲ. ದೆನ್ ಯುವರ್ ಅಬ್ಸರ್ವೇಷನ್, ಯುವರ್ ಇನ್ವೆಸ್ಟಿಗೇಷನ್, ಇಂಟ್ರಾಗೇಷನ್ ಗೋಸ್ ಫಾರ್ ಎ ಟಾಸ್. ಪ್ಲಸ್ ದೇ ಸ್ಟಾರ್ಟ್ ಹ್ಯಾಲುಸಿನೇಟಿಂಗ್. ಈ ಕಾರಣದಿಂದ ಅವ್ರನ್ನ ಕರ್ಕೊಂಡೋಗಿ ಒಂದು ವರ್ಸ್ಟ್ ರಿಹ್ಯಾಬಿಲಿಟೇಷನಲ್ಲಿಟ್ಟು ಪ್ರತಿಯೊಂದು ಡಾಕ್ಯುಮೆಂಟ್ ಆಗಬೇಕು. ಇನ್ವೆಸ್ಟಿಗೇಷನ್, ಇಂಟ್ರಾಗೇಷನ್, ಎನ್ಕ್ವೈರಿ ಎಲ್ಲ ಅವ್ರ ಫೇಶಿಯಲ್ ಮೂಮೆಂಟ್ಸು ಪ್ಲಸ್ ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ಬಾಡಿ ಮೂಮೆಂಟ್ಸು, ಅವ್ರ ವಾಯ್ಸ್ ಟೋನು, ವಾಯ್ಸ್ ರೆಕಾರ್ಡಿಂಗ್ ಪ್ರತಿಯೊಂದು ಡಾಕ್ಯುಮೆಂಟ್ ಆಗಬೇಕು. ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ. ಇಟ್ಸ್ ಎ ಮ್ಯಾಟರ್ ಆಫ್ ಬಯೋ ವೆಪನ್ ಸ್ಮಗ್ಲಿಂಗ್, ಇಂಪೋರ್ಟ್ ಎಕ್ಸ್ಪೋರ್ಟ್, ಟ್ರೇಡ್ ಲಾಸ್ ಆಫ್ ಹಜಾರ್ಡಸ್ ಕೆಮಿಕಲ್ಸ್ ಬಿಟ್ವೀನ್ ಚೈನಾ, ಇಂಡಿಯಾ ಆ್ಯಂಡ್ ಅಮೇರಿಕಾ. ಇದ್ರ ಬಗ್ಗೆ 900 ಪೇಜಸ್ ದೊಡ್ಡದು ಬುಕ್ ಇತ್ತು ನನ್ನ ಹತ್ರ. 3 ಕಾಪಿ. ಒಂದು ಕಾಪಿ HSR ಲೇಔಟಲ್ಲಿ ಕಳೆದೋಯ್ತು, ಇನ್ನೊಂದು ಕಾಪಿ ಲೀಲಾ ಪ್ಯಾಲೇಸಿಂದ, ಶಾಂತಿನಗರಿಂದ ಲೀಲಾ ಪ್ಯಾಲೇಸ್ಗೆ ಹೋಗಿರ್ತೀನಿ. ವಾಪಸ್ ಮನೆಗೆ ಬರ್ತೀನಿ, ನನ್ನ ಹತ್ರ ಆ ರಿಸರ್ಚ್ ಮಟೀರಿಯಲ್ ಇರೋಲ್ಲ. ಇಲ್ಲ ಶಾಂತಿನಗರ್ ಹಕ್ಕಿ ತಿಮ್ನಲ್ಲಿ ಕಳೆದೋಗಿರುತ್ತೆ, ಇಲ್ಲ ಲೀಲಾ ಪ್ಯಾಲೇಸಲ್ಲಿ ಕಳೆದೋಗಿರುತ್ತೆ. ಲೀಲಾ ಪ್ಯಾಲೇಸ್ ಇಸ್ ರೂಲ್ಡ್ ಔಟ್, ಯಾಕಂದರೆ ಇಟ್ಸ್ ಮೈ ಪ್ಯಾಲೇಸ್. ನಾನು ಯಾವಾಗಲೂ ಅಲ್ಲೇ ಹೋಗೋದು ರಿಪೋರ್ಟ್ ಕೊಡೋಕ್ಕೆ. ಇವತ್ತು ನಾನು ಬಿಟ್ಟು ಹೋದರೆ, 1 ತಿಂಗಳು ಬಿಟ್ಟು ಹೋದರೂ ಕಲೆಕ್ಟ್ ಮಾಡ್ಕೋತೀನಿ. ಆನ್ ಎ ಹೈ ಇಂಪಾರ್ಟೆನ್ಸ್ ಇವರೆಲ್ಲರೂ ಅರೆಸ್ಟ್ ಮಾಡೋ ಜವಾಬ್ದಾರಿ ನಿಮ್ಮದು. CID ಆಗಿರಲಿ, CBI ಆಗಿರಲಿ, ಪೊಲೀಸ್ ಆಗಿರಲಿ, CCB ಆಗಿರಲಿ. ಈ ಕಾಗ್ನಿಟಿವ್ ಫಂಕ್ಷನ್ಸ್ ಎಲ್ಲ ಡಿಟೋರಿಯೇಟ್ ಆಗಿ ಡಿಸಿಷನ್ ಮೇಕಿಂಗ್, ಜಜ್ಮೆಂಟ್ ಮೇಕಿಂಗ್ ಎಲ್ಲ ಸ್ಟಾಪ್ ಮಾಡಿಬಿಡುತ್ತೆ. ಇದ್ರ ಬಗ್ಗೆ ಡಾಕ್ಯುಮೆಂಟ್ರೀಸ್ ಇಟ್ಟಿದ್ದೀನಿ, ಅದನ್ನು ತೆಗೆದುಕೊಡ್ತೀನಿ. ಗಿವ್ ಮಿ ಸಮ್ ಟೈಮ್. ಇದನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ಗೂಗಲ್ ಡ್ರೈವಿಂದ. ಇದನ್ನು ಡಿವಿಯೇಟ್ ಮಾಡೋದಕ್ಕೋಸ್ಕರನೇ, ಇದನ್ನು ಮಿಸ್ಗೈಡ್ ಮಾಡೋಕ್ಕೋಸ್ಕರನೇ ನನ್ನ ಈ ಸೋನು ಹೆಸರೇನು ಯಶಸ್ವಿನಿ ಬೆಂಡಿಗೆರೆಯನ್ನು ಹುಡುಗಿನ ಕರ್ಕೊಬಂದು ರೀಕನ್ಸ್ಟ್ರಕ್ಟ್ ಮಾಡುವಾಗ ಕಿರಣ್ ಪ್ರಭಾಕರು, ಈ ಕಿತ್ತೋದು ನನ್ನ ಮಗ ನಾಚಪ್ಪ, ಅವನು ತಿಲಕ್ಕು, ಮತ್ತು ದೇರ್ ಆರ್ ಲಾಟ್ ಆಫ್ ಅದರ್ ಪೀಪಲ್. ನನಗಿವಾಗ ಹೆಸರು ಹೇಳೋಕ್ಕೆ ಇಷ್ಟವಿಲ್ಲ. ಪೊಲೀಸ್ ಗ್ರೌಂಡ್ಸಿಂದ ಬಂದು ತುಂಬ ಹವಾಜ್ ಆಗ್ತಿದ್ರು. ನಾನು ಸ್ಕ್ರೀನ್ ಶಾಟ್ ತೆಗೆದು ನಾನು ಪ್ರತಿಯೊಂದು ಸ್ಕ್ರೀನು ನಾನು ಕೆಲಸ ಮಾಡೋದೆಲ್ಲ ಮಾನಿಟರ್ ಮಾಡ್ತಿದ್ರು ಫಾರ್ ಎ ವೆರಿ ಲಾಂಗ್ ಟೈಮ್. ಅವತ್ತು ಅವ್ನು ಹಾಗೆ ಹೇಳ್ದ, ರಿಪೋರ್ಟ್ ಕೊಟ್ಟರೆ ನೀನು ಹೆಂಡ್ತಿನ ತಗೊಂಡೋಗಿ ಸುಳ್ಳೆ ಮನೆಗೆ ಮಾಡ್ತೀನಿ, ಬೆತ್ತಲೆ ತೋರಿಸ್ತೀನಿ, ಬೆತ್ತಲೆ ಓಡಾಡಿಸ್ತೀನಿ ಅಂತ. ಟಕ್ ಅಂತ ಸ್ಕ್ರೀನ್ ಶಾಟ್ ತೆಗೆದು ಟೈಮು ಡೇಟ್ ಹಾಕಿ ನೀಟಾಗಿ ಕಮೆಂಟ್ ಬರ್ದು ಪ್ರಿಂಟ್ಔಟ್ ತೆಗೆದು ಸೈಡಲ್ಲಿ ಇಟ್ಟಿದ್ದೀನಿ. ಐ ಹ್ಯಾವ್ ಎ ಕಾಪಿ ಆಫ್ ದಟ್ ಪ್ರಿಂಟ್. ಬಟ್ ಆ ಕಂಪ್ಯೂಟರ್ನ HSR ಲೇಔಟ್ ಆಫೀಸಿಗೆ ತಗೊಂಡಾಗ ಮಿಸ್ಸಿಂಗ್ ಆಗಿದೆ. ಅರೌಂಡ್ 8 to 10 computers, around 12 to 20 GB of 20 terabytes of data of victims of sex trafficking, narco trafficking, human trafficking, modern slavery, the narco terrorism, organized extortion, honey trap and honey digging victims. ಈ ಡೇಟಾ ಎಲ್ಲ ಸಿಗೋದು ಕೆಲವು ಅನಾನಿಮಸ್ ಮೀಟಿಂಗ್ಸ್ ನಡೀತವೆ. ಈ ಬಿಸ್ನೆಸ್ ನಡೆಯೋದೇ ಇವರಿಂದ. ಐ ವಿಲ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್ ಇನ್ ಡೀಟೇಲ್. ಇದ್ರದ್ದೊಂದು ಸ್ಕೆಚ್ ಹಾಕಿ ಲಿಂಕ್ಡ್ಇನಲ್ಲಿ ಅಪ್ಲೋಡ್ ಮಾಡ್ತೀನಿ. ಎವ್ರಿಥಿಂಗ್ ಶುಡ್ ಬಿ ಡಾಕ್ಯುಮೆಂಟೆಡ್. ಎಲ್ಲ IT ಕಂಪ್ನಿ CEOಸು, ಇನ್ವೆಸ್ಟರ್ಸು, ಸ್ಟೇಕ್ ಹೋಲ್ಡರ್ಸು, ಲೀಗಲ್ ಕೌನ್ಸಿಲ್ಸು, ಡೆಲಿಗೇಟ್ಸ್ ಎಲ್ಲರೂ ನೋಡಬೇಕು ಈ ಸ್ಕೆಚ್ನ. ನಿಮ್ಮ ಕೈಯಲ್ಲಿ ಎಷ್ಟು ಟೈಮ್ ತೊಗೊಳ್ತೀರೋ ತಗೊಳ್ಳಿ. ಯಾರು ಸಿಗರೇಟ್ ತೊಗೊಂಡ್ರು, ಯಾರು ಚೈರ್ ಹಾಕಿದ್ರು, ಯಾರು ಕಾಫಿ ಕೊಟ್ಟರು ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕಾಗಿರೋದು. ಇಂಥ ವಿಚಾರನ ತನಿಖೆ ಮಾಡಬೇಕಾಗಿರೋದು. ಈ ವಿಚಾರ ಎಲ್ಲಿ ಆಚೆ ಬರುತ್ತೆ ಅಂತ CID ಆಫೀಸರು ರಮ್ಯಾ US ಇಂದ ಬೆಂಗಳೂರಿಗೆ ಬಂದಾಗ ಇದನ್ನು ಹೇಗೆ ರೀಕನ್ಸ್ಟ್ರಕ್ಟ್ ಮಾಡ್ತಾನೆ. ಇವನೊಬ್ಬ ಕ್ಯಾಬ್ ಡ್ರೈವರ್ ಬಂದಾಗ ಇವಳನ್ನ ಮೀಟ್ ಮಾಡಿರ್ತಾನೆ ಅನ್ನೋ ಥರ ರೀಕನ್ಸ್ಟ್ರಕ್ಟ್ ಮಾಡ್ತಾನೆ.
ನನ್ನ ಮನೇಲಿ ಇರೋಕ್ಕೆ ಬಿಡೋದಿಲ್ಲ. ನಾನು ಕ್ಯಾಬ್ ಡ್ರೈವ್ ಮಾಡಿಕೊಂಡು ಸೀದಾ ಹೋಗಿ ಯಲಹಂಕ ಅಲ್ಲಿ ಕೂತಿರ್ತೀನಿ. ಅವಳು ರಮ್ಯಾ ಫೋನ್ ಮಾಡ್ತಾಳೆ, ಬನಶಂಕರಿಗೆ ಬರೋಕ್ಕೆ ಹೇಳ್ತಾಳೆ ಒಂದು ಪಬ್ಗೆ. ಇವತ್ತು ನಾನು ಅವಳು ನಂಬರ್ ಕೊಡ್ತಾ ಇಲ್ಲ, ಕಿರಣ್ ಪ್ರಭಾಕರ್. ಇಲ್ಲಿ ಡೇಟಾ ಕದ್ದು ಎಕ್ಸ್ಚೇಂಜರ್ ಹತ್ರ ಮಾತಾಡಿ, ಕೆಲವು ಕಂಪ್ನಿಗಳು US ಬೇಸ್ಡ್ ಕಂಪ್ನಿ ಹತ್ರ ಮಾತಾಡಿ, ನ್ಯೂಯಾರ್ಕ್ಗೆ 2011 ಕಾರ್ತಿಕ್ ಅನ್ನೋ ತಮಿಳಿಯನ್ನ ಮದುವೆ ಮಾಡ್ಕೊಂಡು ಹೋಗ್ತಾಳೆ. ನ್ಯೂಯಾರ್ಕಲ್ಲಿ ದುಡ್ಡು ಇಸ್ಕೊತಾಳೆ. ಐ ಡೋಂಟ್ ನೋ ವೇರ್ ಆಲ್ ಶಿ ಹಸ್ ಟ್ರಾವೆಲ್ಡ್. FBI ಗೆ ಇನ್ಫಾರ್ಮ್ ಮಾಡಿದ್ದೀನಿ, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಡ್ತೀನಿ ಅಂತ. ಏಜೆಂಟ್ 68 ಆವತ್ತೇ ಥ್ರೆಟ್ ಎಕ್ಸಾಮಿನೇಷನ್ ಮಾಡಿ ನಿನಗೆ ಚೆಕ್ ಮಾಡಿ ಹೇಳ್ತೀನಿ ಅಂದವನು ಇವತ್ತವರೆಗೂ ರೆಸ್ಪಾಂಡ್ ಮಾಡಲಿಲ್ಲ. ನೀವು ಅಥಾರಿಟೀಸ್ ಇಮೇಲ್ಗೆ ರೆಸ್ಪಾಂಡ್ ಮಾಡಲ್ಲ, ಕಂಪ್ಲೇಂಟ್ಸ್ಗೂ ರೆಸ್ಪಾಂಡ್ ಮಾಡಲ್ಲ, ಎಲ್ಲ ಅಂಡರ್ ದ ಕಾರ್ಪೆಟ್ ಕ್ಲೋಸ್ ಮಾಡಿಬಿಡ್ತೀರಾ. ಈ ಥರ ಡ್ರಗ್ ಅಡಿಕ್ಟ್ಸ್ ಇಟ್ಕೊಂಡು ದುನಿಯಾ ನಡೆಸ್ಕೊಂಡು ಇವರಿಂದ ದುಡ್ಡು ಮಾಡ್ಕೊಂಡಿರ್ತೀರ. ಇದೇ ನೆಕ್ಸ್ಟ್ ಬರೋ ಜನ್ರೇಷನ್ಗೂ ಆಗೋದು. ಮುಂಚೆ ಇದ್ದ ಜನ್ರೇಷನ್ 30% ಮಾತ್ರ ಆಗ್ತಾ ಇತ್ತು, ಇವಾಗ ನೆಕ್ಸ್ಟ್ ಜನ್ರೇಷನ್ 80 to 90% ಆಗುತ್ತೆ. ಇದನ್ನು ನಾನು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋಗೆ 2016, 17, 18 3-4 ಸತಿ ಪ್ರತಿ ಸರಿ ಒತ್ತಿ ಹೇಳಿದ್ದೀನಿ, ಸ್ಟಾಪ್ ಇಟ್, ನನ್ನ ಹತ್ರ ಇದೇ ಡೇಟಾ ಕರ್ಸ್ಕೊಡಿ ಅಂತ. ಅವರು ನನ್ನ ಎಂಟರ್ಟೈನ್ ಕೂಡ ಮಾಡಲಿಲ್ಲ. ನನ್ನ ಓನ್ ದುಡ್ಡಲ್ಲಿ ಎಲ್ಲ ಮಾಡಿದೆ, ಎಲ್ಲ ಡಿಲೀಟ್ ಮಾಡಿ ತಗೊಂಡೋಗಿದ್ದೀರ. ನೀವು ಮಾಡೋಕ್ಕಾಗಲಿಲ್ಲ. ನೀವು ಮಾಡೋ ಕೆಲಸ ನನ್ನ ದುಡ್ಡಲ್ಲಿ ನಾನು ಮಾಡಿದ್ರೆ ಅದನ್ನು ಬೆಳೆಸಲಿಲ್ಲ ಅಂದರೆ ಏನು ಅರ್ಥ? ಮಕ್ಕಳ ಜೀವನ ಇಟ್ಕೊಂಡು ಜೀವನ ನಡೆಸ್ಕೊತಿದ್ದೀರಾ ನಿಮ್ಮ ಹೆಂಡತಿ ಮಕ್ಕಳನ್ನ ಸಾಕೊಳ್ಳೋದಕ್ಕೆ. ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಬೇರೆಯವ್ರಿಗಾಗೋ ಅನ್ಯಾಯನ ನೋಡ್ಕೊಂಡು ನಾವು ಸುಮ್ಮನೆ ಆದರೆ ನಾಳೆ ದಿವಸ ಅನ್ಯಾಯ ನನಗೂ ಆಗುತ್ತೆ. ಇದನ್ನು ನನಗೆ ಬ್ರಿಟಿಷ್ ಗುಪ್ತಾಚಾರ ಹೇಳ್ಕೊಟ್ಟಿದ್ದು ಟ್ರೈನಿಂಗಲ್ಲಿ. ನೀವು ನಿಮ್ಮ ಡ್ಯೂಟಿ ಮಾಡಿ, ನನ್ನನ್ನು ಡ್ಯೂಟಿ ಮಾಡೋಕ್ಕೆ ಬಿಡಿ. ಪ್ಲೀಸ್ ಗಿವ್ ಬ್ಯಾಕ್ ಮೈ ಪೇಮೆಂಟ್ಸ್ ಆ್ಯಂಡ್ ಮೈ ಮನಿ ದಟ್ ಹ್ಯಾಸ್ ಬೀನ್ ಸ್ಟೋಲನ್. ಜೊತೆಲಿ ನಾನು ಆನ್ಲೈನ್ ಅಕೌಂಟ್ ಎಲ್ಲ ಫ್ರೀಸ್ ಮಾಡಿ ಇಟ್ಟಿದ್ದೀರಾ. ನಾನು ಕೆಲಸ ಮಾಡಬಾರ್ದು, ಇನ್ವೆಸ್ಟಿಗೇಟ್ ಮಾಡಬಾರ್ದು ಅಂತ. ಮಕ್ಕಳ ಜೀವನ ಮಾಡಿಕೊಂಡು ಜೀವನ ನಡೆಸ್ತಿರಲ್ರಿ, ಎಂಥ ಜೀವನ ರೀ ಅದು. ಸಣ್ಣ ಮಕ್ಕಳು 10ನೇ ಕ್ಲಾಸಿಗೆ ಬಂದ್ಬಿಡ್ತು MDMA, ಯುಫೋರಿಯಾ ಡ್ರಗ್ಗು, ಕೆಟಮೀನು. ಅಲ್ಲೋಗಿ ನೋಡಿ ಆಚಾರ್ಯ ಕಾಲೇಜಲ್ಲಿ ನನ್ನ ಮಕ್ಕಳು ಎಲ್ಲ ಹೋಟ್ಲಲ್ಲೂ ಮಿಕ್ಸ್ ಆಗುತ್ತಿದ್ದು. ಒಂದು ಹುಡುಗಿ ಮೇಲೆ 3 ಜನ ಹೋಗಿ ಮಲ್ಕೊತಾರೆ, ಹೋಟ್ಲಲ್ಲಿ ಬುಕ್ ಮಾಡ್ತಾರೆ. ಆಟೋಮೆಟಿಕ್ಕಾಗಿ ಗ್ಲಾಸ್ ಇದೆ, ಮಿರರ್ ಹಿಂದಗಡೆ ಕ್ಯಾಮ್ರಾ ಇರುತ್ತೆ. ನೀವು ಬೇಕಾ ಬೆರಳಿಡಿ, ಅದರಲ್ಲಿ ಗ್ಯಾಪಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಫ್ಯಾನ್ ಮೇಲ್ಗಡೆ ತೂತಲ್ಲಿರುತ್ತೆ ಕ್ಯಾಮರಾ, ಅಷ್ಟೇ ಅಲ್ಲ ಸಾಕೆಟಲ್ಲಿರುತ್ತೆ ಕ್ಯಾಮ್ರಾ. ಇದನ್ನು ತಗೋಬೇಕು. ವುಮೆನ್ ಎಂಪವರ್ಮೆಂಟು, ವುಮೆನ್ ರೈಟ್ ಆ್ಯಕ್ಟಿವಿಸ್ಟು, ಹ್ಯೂಮನ್ ರೈಟ್ ಆ್ಯಕ್ಟಿವಿಸ್ಟು ಇದನ್ನು ತಗೊಂಡಿರೋ ದುಡ್ಡು ಮಾಡೋಕ್ಕೆ ನಿಂತ್ಕೊತಿರಲ್ಲ. ನ್ಯೂಸರೆಲ್ಲ ನೇರಾದಿತ್ತ ನಿರಂತರ ಉತ್ತಮ ಸಮಾಜಕ್ಕಾಗಿ ಪುಟ್ಕೋಸಿ ಇದನ್ನು ತೋರಿಸಿ ಇನ್ವೆಸ್ಟಿಗೇಟ್ ಮಾಡಿರಿ. ಇನ್ವೆಸ್ಟಿಗೇಟ್ ಮಾಡೋರು ದುಡ್ಡೆಲ್ಲ ಕಿತ್ಕೊಂಡು ಅವನ್ನ ಬೀದಿಗಿಟ್ಟು ಅವನ್ನ ಜೀತಕ್ಕಿಟ್ಟಿದ್ದೀರಲ್ಲ. ಡಸ್ ಇಟ್ ಮೇಕ್ ಸೆನ್ಸ್ ಟು ಯು? ಒಂದು ಸ್ವಲ್ಪ ಆದರೂ ಮಾನವೀಯತೆ ಇದೆಯಾ ನಿಮಗೆ? ನೀವು ಮಾಡೋಕ್ಕಾಗಿಲ್ಲ, ಪರವಾಗಿಲ್ಲ. ನಿಮ್ಮ ಹತ್ರ ದುಡ್ಡು ಕೇಳಿದ್ನ, ನಿಮ್ಮ ಸಪೋರ್ಟ್ ಕೇಳಿದ್ನ, ನಾನೇ ಮಾಡಿದ್ದು. ನಾನೇ ಸಾಫ್ಟ್ವೇರ್ ತಗೊಂಡು ಎಲ್ಲ ಟೆಕ್ನಾಲಜಿ, ಮೊಬೈಲ್ ಸರ್ವೇಲಿಯನ್ಸು ಎಲ್ಲ ಸಾಫ್ಟ್ವೇರ್ ಇಟ್ಕೊಂಡು ಮಾಡ್ತಿದ್ರೆ ಲ್ಯಾಪ್ಟಾಪು ಕತ್ಕೊಂಡು ಹೋಗ್ಬಿಟ್ರಿ. ನೀವು ಮಾಡಿದ ಹಲ್ಕ ಕೆಲಸದಿಂದ ರಷ್ಯಾಲ್ಲಿದ್ದಿದ್ದು ಒಬ್ಬ ಅಮೇರಿಕ ಗುಪ್ತಾಚಾರನ ಕರ್ಕೊಂಡೋಗಿ ಟಾರ್ಚರ್ ಕೊಟ್ಟು ಸಾಯಿಸ್ಬಿಟ್ರು. ಅವ್ನ ಜೀವ ತಗೊಂಡು ವಾಪಸ್ ಬರ್ತೀರಾ? ನೀವು ಕೊಡೋ ದುಡ್ಡು ನನ್ನ ಪುಟ್ಗೋಸಿಗೆ ಸಮಾನ, ಹೇಸಿಗೆಗೆ ಸಮಾನ. ಅದು ನನಗೆ ಚಿಕ್ಕ ವಯಸ್ಸಲ್ಲೇ ನಮ್ಮ ಮೇಷ್ಟ್ರು ಹೇಳ್ಕೊಟ್ಬಿಟ್ರು, ನಿನಗೆ ಚಿನ್ನದ ತ್ರಿಶೂಲ ತೋರಿಸಿ ಅದೇ ಚಿನ್ನದ ತ್ರಿಶೂಲ ನಿನ್ನ ಕತ್ತು ತೆಗೆದು ಬಿಡ್ತಾರೆ, ಹುಷಾರಾಗಿರು ಬ್ರಿಟಿಷರ್ಸ್ ಹತ್ರ ಅಂತ. ಅದೇ ನಿಮಗೂ ಮಾಡ್ತಾ ಇರೋದು. ಬಿ ವೆರಿ ಕೇರ್ಫುಲ್. ಹ್ಯಾವಿಂಗ್ ಸೆಡ್ ದಟ್, ಐ ಹೋಪ್ ಯು ವಿಲ್ ಡೂ ಯುವರ್ ಜಾಬ್. Thank you very much for everything. And Jai Hind.